ಥ್ಯಾಂಕ್ಸ್. ಏ ಮುದ್ದು ಕೃಷ್ಣ, ನಿನ್ ಫ್ರೆಂಡ್ ಬಂದಿದಾರ ನೋಡು. ಅಯ್ಯೋ ಬೇಡ ಬೇಡ ಪಾಪ. ಯಾಕೆ ಮಾತಾಡ್ಸಲ್ವಾ? ಇಲ್ಲ ಪಾಪ ಟಯರ್ಡ್ ಆಗಿದ್ದಾಳೆ, ಬೇಜಾರು ಮಾಡ್ಕೊಂಡ್ಲ? ಓ ಹಠ ಮಾಡ್ತಾ ಇದ್ವಿ ನಾನು ಸ್ಟೇಜಿಗೆ ಬರಲ್ಲ ಅಂತ. ಸಮಾಧಾನ ಮಾಡಿ ನಾವು ಕರ್ಕೊಂಡು ಹೋದ್ವಿ. ಸಾರಿ, ಬರೋಕ್ ಸ್ವಲ್ಪ ಲೇಟ್ ಆಯ್ತು. ಸುಮ್ನೆ ಯಾಕೆ ಬರಕ್ ಹೋದ್ರಿ? ಹಲೋ, ಫ್ರೆಂಡ್ ಕರೆದ್ಮೇಲೆ ಬರ್ದೇ ಇರಕ್ಕಾಗುತ್ತಾ? ತುಂಬಾ ಫ್ರೀ ಆದ್ರೆ ಹೀಗೆ ಆಗೋದು. ಫ್ರೀ ಅಂತಲ್ಲ, ಫ್ರೆಂಡ್ ಇನ್ವೈಟ್ ಮಾಡಾದ್ಮೇಲೆ ಇಲ್ಲ ಅಂತ ಹೇಳಕ್ ಆಗಲ್ವಲ್ಲ. ಅದು ಅಲ್ದೆ ನೀನ್ ಬರ್ದೇ ಹೋದ್ರೆ ಡ್ಯಾನ್ಸೇ ಮಾಡಲ್ಲ ಅಂತ ಹೇಳಿದ್ರೆ ಬರ್ದೇ ಇರಕ್ಕಾಗುತ್ತಾ ಹೇಳಿ? ಇಷ್ಟು ಸ್ಪೆಷಲ್ ಆಗಿ ನನ್ನ ಲೈಫಲ್ಲಿ ಯಾರು ಇನ್ವೈಟೇ ಮಾಡಿಲ್ಲ. ಇವಳು ಅಷ್ಟೇ, ಇಷ್ಟು ಸ್ಪೆಷಲ್ ಆಗಿ ಯಾರನ್ನೂ ಇನ್ವೈಟ್ ಮಾಡಿಲ್ಲ, ಟ್ರೀಟು ಮಾಡಿಲ್ಲ. ಇದಕ್ಕಿಂತ ಇನ್ನೇನ್ ಬೇಕು? ಲೈಫಲ್ಲಿ ಎಷ್ಟೇ ಆಸ್ತಿ ಅಂತಸ್ತಿದ್ರು ಇದನ್ನ ಈಕ್ವಲ್ ಮಾಡಕ್ಕಾಗತ್ತಾ? ಆಸ್ತಿ ಅಂತಸ್ತು ಎಷ್ಟು ಕೋಟಿ ಇಟ್ಕೊಂಡಿದ್ದೀರಾ? ಆಕ್ಚುಲಿ ಸಿಹಿ ಪುಟ ಈ ಬಟ್ಟೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಶ್ರೀಕೃಷ್ಣ ತಾನು ಎಲ್ಲಾ ಕಡೆ ಇರ್ತೀನಿ ಅಂತ ಹೇಳಿದ್ ನಿಜಾನೇ. ನಮ್ ಸಿಹಿ ನೋಡ್ತಿದ್ರೆ ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ತಿದೆ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಡಿ. ಬೆಳಗ್ಗೆ ಆದ್ರೆ ಈ ಮನೆ ನಮ್ದಾಗಿರತ್ತೋ ಇಲ್ವೋ ಗೊತ್ತಿಲ್ಲ. ಮೋಸ್ಟ್ಲಿ ಜನ್ಮಾಷ್ಟಮಿನೇ ನಾವೀ ಮನೇಲಿ ಆಚರಿಸೋ ಕೊನೆ ಹಬ್ಬ ಅನ್ಸುತ್ತೆ. ಪ್ಲೀಸ್ ಹಾಗೆಲ್ಲ ಮಾತಾಬೇಡಿ. ಅದೇ ನಿಜ ಅಲ್ವಾ? ಇಷ್ಟೆಲ್ಲ ಖುಷಿ ನೆನಪುಗಳನ್ನ ಕೊಟ್ಟಿರೋ ಈ ಮನೆನ ಬಿಟ್ಟು ಹೋಗೋ ಯೋಚನೆ ಹೇಗ್ ಮಾಡ್ತೀರಾ? ಸಾಯ್ತೀವಿ ಅಂತ ಗೊತ್ತಿದ್ಮೇಲೆ ತಾನೇ ನಾವು ಬದುಕೋದು. ಎಲ್ಲದನ್ನೂ ಒಪ್ಕೊಳ್ಳೇಬೇಕು. ಇಲ್ಲ, ಆದ್ರೆ ಸಾಯೋವರೆಗೂ ಬದುಕನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಸೀತಾ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಅಂತ ಹೇಳ್ತಾರೆ. ಅದನ್ನ ನೀವು ಯಾವತ್ತೂ ಡಿಸೈಡ್ ಮಾಡಕ್ ಹೋಗ್ಬೇಡಿ. ಈ ಮನೆ ಯಾವತ್ತಿದ್ರು ನಿಮ್ದೆ, ನೀವಿಲ್ಲೇ ಇರ್ತೀರಾ. ನಮ್ ಸಿಹಿ ಪುಟನೂ ಅಷ್ಟೇ, ಇದೇ ಮನೆಯಲ್ಲಿ ಪ್ರತಿ ರಾತ್ರಿ ಹೀಗೆ ಹಾಯಾಗಿ ಮಲಗಿರ್ತಾಳೆ. ಕನ್ಸಿಗೆ ಕಾಸಿಲ್ಲ. ಕನ್ಸಲ್ಲ, ಆಫೀಸ್ ಇಂದ ದುಡ್ಡು ನಿಮ್ಗೆ ತಲುಪುತ್ತೆ. ಬಾಸ್ ಕೊಟ್ಟಿರೋ ಮಾತು ಯಾವತ್ತೂ ತಪ್ಪಲ್ಲ. ಯು ಕ್ಯಾನ್ ಟ್ರಸ್ಟ್ ಇಟ್. ಸರಿ, ನಾನಿನ್ ಹೊಡ್ತೀನಿ. ಬಾಯ್ ಬಂಗಾರ. ಬಾಬಾ, ನನ್ನ ಫ್ರೆಂಡ್ ಬಂದಾಗ ನನ್ನ ಎದೊಳ್ಬೇಕಿತ್ತಲ್ವಾ? ನನ್ನ ಫ್ರೆಂಡ್ ನನ್ನ ಡ್ಯಾನ್ಸ್ ನೋಡ್ತಾ? ನೋವಾಯ್ತಾ? ತುಂಬಾ ನೋವಾಯ್ತು. ನನ್ನ ಫ್ರೆಂಡ್ ಬಂದಿದ್ರು ನಾನು ನೋಡಿಲ್ಲ ಅಲ್ವಾ, ಅದಕ್ಕೆ ತುಂಬಾ ನೋವಾಯ್ತು. ಡ್ರಾಮಾ ಕ್ವೀನ್. ನೆನ್ನೆ ಹಬ್ಬ ಡಾನ್ಸ್ ಅಂತ ಮಜಾ ಮಾಡಿದ್ಯಾ? ಹೋಮ್ವರ್ಕ್ ಮಾಡ್ತೀಯೋ ಇಲ್ವೋ? ಎಲ್ಲ ಮಾಡಿದ್ದೀನಿ. ಕ್ಲಾಸಲ್ಲಿ ಅದೇನ್ ಹೇಳ್ಕೊಡ್ತಾರೋ, ನೀನೇನ್ ಕಲ್ತಿದ್ಯೋ ನನ್ಗಂತೂ ಒಂದು ಗೊತ್ತಾಗ್ತಿಲ್ಲ. ನನ್ಗೆ ಜವಾಬ್ದಾರಿ ಬಂದಿದೆ ಸೀತಮ್ಮ, ನನ್ಗೆಲ್ಲ ಗೊತ್ತು. ನೀನ್ ಏನ್ ಬೇಕಾದ್ರೂ ಕೇಳು, ನಾನು ಪಟ್ ಪಟ್ ಅಂತ ಉತ್ತರ ಹೇಳ್ತೀನಿ. ಹೌದಾ? ಸರಿ. Is sheep a wild animal or a domestic animal? ತರ್ಲೆ ಆಗಿದ್ಯಾ ನೀನು, ತರ್ಲೆ. ಓಹೋ, ಅಮ್ಮ ಮಗಳು ಫುಲ್ ಖುಷಿಯಾಗಿದ್ದೀರಾ? ಅದಕ್ಕೆ ಕೂತ್ಕೊಳ್ಳಿ. ಏನೇ ಸೀತಾ, ಮನೆ ಮಾರೋ ವಿಷಯ ಏನಾಯ್ತು? ನೀನಂತೂ ಆರಾಮಾಗಿದ್ಯಾ, ಇಲ್ಲಿ ನನಗ್ ಟೆನ್ಷನ್ ಆಗ್ತಿದೆ. ಆ ಬ್ಯಾಂಕ್ನವರಂತೂ ನಿನ್ ಕೆಲ್ಸ ಬಿಟ್ಟು ಬೇರೇನೂ ಇಲ್ಲ ಅನ್ನೋ ಹಾಗೆ ನೋಟಿಸ್ ಮೇಲ್ ನೋಟಿಸು, ನೋಟಿಸ್ ಮೇಲ್ ನೋಟಿಸು ಕಳಿಸ್ತಾನೆ ಇದಾರೆ. ಆ ಲಾಯರ್ ಅಪ್ಪ ಮನೆ ಮಾರೋದಕ್ಕೆ ಸಹಾಯ ಮಾಡ್ತೀನಿ ಅನ್ನಲ್ಲ, ಎಲ್ಲ ಮುಗ್ಸಿ ಬೇಗ ಸೆಟಲ್ ಮಾಡ್ಕೋ. ಇಲ್ಲ, ನಾನು ಮನೆ ಮಾಡ್ತಿಲ್ಲ. ಏನು? ಆಫೀಸಿಂದ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೇನೇ ದಿಢೀರಂತ? ಮನೆ ಮಾರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಿನ್ಗೆ. ಅದಕ್ಕೆ
ಇವಳಿಗೆ ಸ್ಕೂಲ್ ಲೇಟ್ ಆಗ್ತಿದೆ, ಆಮೇಲೆ ಮಾತಾಡೋಣವಾ? ಸೀತಾ, ನಿಜವಾಗ್ಲೂ ನೀನ್ ಮನೆ ಮಾರಲ್ವಾ? ಇಲ್ಲ ಅದಕ್ಕೆ ಇದನ್ನ ಮುಂಚೆನೆ ಹೇಳಿದಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಸುಮ್ನೆ ಆಟೋ ಖರ್ಚು ಬೇರೆ ದಂಡ. ನಾನೇನು ನಿನ್ನ ದುಡ್ಡು ಕೇಳಿಲ್ಲ, ಸುಮ್ನೆ ಹೇಳ್ದೆ ಅಷ್ಟೇ. ಒಳ್ಳೆ ಭಿಕ್ಷುಕಿ ತರ ನೋಡ್ಬೇಡ ನನ್ನ. ನಿನ್ ದುಡ್ಡು ನೀನೇ ಇಟ್ಕೋ. ಮಳೆ ಬರೋ ಹಾಗಿದೆ, ಛತ್ರಿ ತಗೊಂಡು ಹೋಗ್ತೀನಿ. ನಾವೀ ಮನೇನ ಮಾಡ್ತಿಲ್ಲ ಅಲ್ವಾ? ಥ್ಯಾಂಕ್ ಯು ಸೀತಮ್ಮ. ಕೆಲ್ಸಕ್ಕೆ ಹೊಸಬ್ರ? ಅಮ್ಮ. ಅಮ್ಮ ಎಲ್ಲ ಬೇಡ, ಮೇಡಮ್ ಅನ್ನು. ಓಕೆ ಮೇಡಮ್. ಕದ್ದು ಕೇಳಿಸ್ಕೊಳ್ಳೋದಕ್ಕೆ ಕಿವಿನೇ ಬೇಕಾಗಿಲ್ಲ, ಈ ಮೈಕ್ರೋಫೋನ್ ಇದ್ರೆ ಸಾಕು. ರಾಮ ಸತ್ಯನ್ ಹತ್ರ ಏನೇನ್ ಮಾತಾಡ್ತಾನೆ, ಆ ಕುಡುಕ ಏನೇನ್ ಕಕ್ತಾನೆ ಅಂತ ಅದನ್ನೆಲ್ಲ ಇನ್ಮೇಲೆ ಇದು ನನಗೆ ಹೇಳುತ್ತೆ. ನನ್ಗ ಅಕ್ಕ ಇಷ್ಟ ಆಯ್ತಾ ನನ್ಗೆ? ಸಖತ್ತಾಗಿದೆ. ಇದನ್ನ ನೀನ್ ಬೆಡ್ ಪಕ್ಕ ಇಟ್ಕೋ, ಆನ್ ಮಾಡಿ ಇದ್ರಲ್ಲಿ ಬರೋ ಮ್ಯೂಸಿಕ್ ಕೇಳಿದ್ರೆ ನೀನ್ ಹಾಗೆ ಪ್ರಪಂಚನೇ ಮರ್ತು ಹೋಗ್ತೀಯ. ಥ್ಯಾಂಕ್ಸ್ ಅಕ್ಕ. ಈ ತರ ಯಾರಾದ್ರೂ ನನಗೆ ಗಿಫ್ಟ್ ಕೊಟ್ರೆ ಖುಷಿಗೆ ಅಳುನೇ ಬಂದ್ಬಿಡತ್ತೆ. ಅಯ್ಯಯ್ಯೋ, ನೀನೀಗ ಹತ್ಕೊಂಡ್ ಕೂತ್ಕೊಂಡ್ರೆ ಅಡ್ಗೆ ಮಾಡೋರು ಯಾರು? ಅಡ್ಗೆ ರೆಡಿ ಇದೆ ಅಕ್ಕ. ಬಾಳೆಕಾಯಿ ಜೇನುತುಪ್ಪ ಹಾಕಿ ಹೊಸ ಡಿಶ್ ಕಂಡು ಹಿಡ್ದಿದ್ದೀನಿ. ವಾಹ್, ಬಾಳೆಕಾಯಿ ಜೇನುತುಪ್ಪ. ಅದ್ರ ಹೆಸರು ಬ್ಯಾನಶೀಮಾ ಅಂತ. ವಾಹ್, ಹೆಸರು ಎಷ್ಟು ಡಿಫ್ರೆಂಟ್ ಆಗಿದೆ ಸಾಧನಾ. ಅಕ್ಕ ಟೇಸ್ಟ್ ಮಾಡ್ತೀರಾ? ನಿಮ್ಗೆ ಇಷ್ಟ ಆಗತ್ತೆ. ಅಫ್ಕೋರ್ಸ್, ತಗೊಂಬ ಓಡು. ಥ್ಯಾಂಕ್ಸ್ ಅಕ್ಕ. ಇಂಥ ದಡ್ರಿರೋವರೆಗೂ ನನ್ನ ಕೆಲಸ ಸುಲಭ ಆಗ್ತಾ ಹೋಗುತ್ತೆ. ಬಾನಶೀಮ, ಕರ್ಮ ಕರ್ಮ. ಮೆಸೇಜೇ ಬಂದಿಲ್ವಲ್ಲ. ನೀವು ಹುಡುಗಿರಲ್ಲ ಹೀಗೇನಾ? ಉಬ್ಬೇರ್ಸಿ ಏನು ಅಂತ ಕೇಳೋದು ಹುಡುಗಿ ಸ್ಪೆಷಲ್ ಗುಣನ? ಯಾಕೆ? ಎಷ್ಟು ಜನ ಹುಡುಗಿರು ಈ ತರ ಕೇಳಿದ್ದಾರೆ? ಯಾರಿಲ್ಲ ಬಿಡಿ, ಯಾಕೆ ಸುಮ್ಮನೆ. ಐ ಥಿಂಕ್ ನಿಮ್ಗೆ ಯಾವ್ದೋ ಮೆಸೇಜ್ ಬಂದಿರ್ಬೇಕು. ಫೋನ್ ವೈಬ್ರೇಟ್ ಆಗ್ತಿದೆ ನೋಡಿ. ಇಲ್ವಲ್ಲ. ಓ, ನಿಮ್ಗೆ ಆ ಕಾಯಿಲೆ ಇದೆಯಾ? ಯಾವ ಕಾಯಿಲೆ? ನಾನೊಂದ್ ಕಡೆ ಓದಿದ್ದೆ, ಇದನ್ನ PVS ಅಂತ ಕರೀತಾರೆ, ಫ್ಯಾಂಟಮ್ ವೈಬ್ರೇಷನ್ ಸಿಂಡ್ರೋಮ್ ಅಂತ. ಅಂದ್ರೆ ಫೋನ್ ಸುಮ್ಮನೆ ಇರುತ್ತೆ, ನಮಗೆ ಅದು ವೈಬ್ರೇಟ್ ಆಗ್ತಿದೆ, ಏನೋ ನೋಟಿಫಿಕೇಶನ್ ಬರ್ತಿದೆ ಅಂತ ಫೀಲ್ ಆಗುತ್ತೆ. ಚೆನ್ನಾಗಿರೋನು ಪೇಷಂಟ್ ಮಾಡ್ಬಿಡ್ತೀರಾ ಬಿಟ್ರೆ. ಇಷ್ಟೊತ್ತಾಗ್ಲೇ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅನ್ನೋ ಮೆಸೇಜ್ ಬರ್ಬೇಕಾಗಿತ್ತಲ್ವಾ? ನೋಡಿ, ಫೋನ್ ವೈಬ್ರೇಟ್ ಆಗ್ತಿದೆ. 100% ಯಾವ್ದೋ ಮೆಸೇಜ್ ಬಂದಿದೆ. ಯಾವ್ದೋ ಸೂಪರ್ ಮಾರ್ಕೆಟ್ ಇಂದ ಚಪ್ಪಲಿ ತಗೊಂಡ್ರೆ 60% ಡಿಸ್ಕೌಂಟ್ ಅಂತ ಬಂದಿದೆ. ಸೀತಾ, ಸೀತಾ, ಮೇಡಮ್ ನಿಮಿಷ, ಹಿಂಗೆಲ್ಲ ಒಳಗ್ ಬರಾಗಿಲ್ಲ. 2 ನಿಮಿಷ ಮಾತಾಡ್ಕೊಂಡು ಹೋಗ್ತೀನಿ. ಸೀತಾ, ಮೇಡಮ್ ನಮ್ಮತ್ಕೇನ ಅದಕ್ಕೆ
ಅದಕ್ಕೆ ಯಾಕೆ ಬರಕ್ ಹೋದ್ರಿ? ಸೀತಾ, ನಾನ್ ಮನೆಗೆ ಹೋಗಿ ಫುಲ್ ಯೋಚನೆ ಮಾಡ್ದೆ ಕಣೆ. ಮನ್ಸೇ ತಡಿಲಿಲ್ಲ. ನೀನ್ ಮಾಡ್ತಿರೋದು ದೊಡ್ಡ ತಪ್ಪು ಅಂತ ಎದೆ ಚುಚ್ಚಿ ಚುಚ್ಚಿ ಹೇಳ್ತಿದೆ. ಅದಕ್ಕೆ ನಿನ್ನತ್ರ ಹೇಳ್ಬಿಡೋಣ ಅಂತ ಬಂದ್ಬಿಟ್ಟೆ. ನೋಡ್ ಸೀತಾ, ಇನ್ನೂ ಕಾಲ ಮಿಂಚಿಲ್ಲ. ನೀನ್ ಮಗುನ ಇಟ್ಕೊಂಡ್ ಬೀದಿಗೆ ಬೀಳೋದನ್ನ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ನೀನ್ ನಮ್ಮನ್ನ ಬಿಟ್ರೆ ಯಾರಿದಾನ್ ಹೇಳಕ್ಕೆ? ಅದಕ್ಕೆ ನಾನ್ ಮನೇಲೆ ಹೇಳಿದ್ನಲ್ಲ, ನೀವ್ ಹೊರಡಿ, ಆಮೇಲೆ ಮಾತಾಡೋಣ. ಮನೇಲಿ ಏನ್ ಹೇಳ್ತೀಯ? ನಿನ್ ನಿರ್ಧಾರ ಬದ್ಲಾಗುತ್ತೆ ಅಂದ್ರೆ ಹೇಳು, ನಾನ್ ಹೋಗ್ತೀನಿ. ಅದಕ್ಕೆ ನೋಡು, ಜೀವನ ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ಸೀತಾ. ಎಕ್ಸ್ಕ್ಯೂಸ್ ಮೀ, ಸಾರಿ ಟು ಇಂಟರಪ್ಟ್. ಸೀತಾ ಅವರೇ, ನೀವು ಯಾಕೆ ಇವ್ರನ್ನ ಕ್ಯಾಫ್ಟೇರಿಯಾ ಕರ್ಕೊಂಡು ಹೋಗ್ಬಾರ್ದು? ಎಲ್ಗೆ? ಕ್ಯಾಫ್ಟೇರಿಯಾಗೆ. ಅಲ್ಲಿ ಪ್ರೈವಸಿನೂ ಸಿಗುತ್ತೆ, ನೀವು ಆರಾಮಾಗಿ ಮಾತಾಡ್ಬೋದು, ಒಳ್ಳೆ ಕಾಫಿ ಸಿಗುತ್ತೆ. ಅದಕ್ಕೆ ಬನ್ನಿ. ನನ್ ಮೇಲೆ ಅದ್ ಎಷ್ಟು ಪ್ರೀತಿ ನಿಮ್ಗೆ. ನಾನೇ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಸುಮ್ನೆ ನಿಮ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ಗುಡ್ ಮಾರ್ನಿಂಗು ಹೇಳಿಲ್ಲ. ಸಾರಿ ಆಯ್ತಾ? ನೀನಾದ್ರೂ ನಾನು ಇವಾಗ ಡೈರೆಕ್ಟ್ ಆಗಿ ಮಾತಾಡ್ಸಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಎಲ್ರೆದ್ರಿಗೆ ಸೆಟ್ ಮಾಡೋದು, ಆಮೇಲೆ ಗುಟ್ಟಾಗಿ ಸರ್ಪ್ರೈಸ್ ಕೊಡೋದು. ಕಳ್ಳ 25 ಲಕ್ಷ. ಹಾ, ಕನಸೋ ಇದು, ನನಸೋ ಇದು, ನನ್ ಪ್ರಿಯತಮ ಕೊಟ್ಟ ಲಕ್ಷಾಂತರ ರೂಪಾಯಿ. May I come in, sir? Yes, please. ಎಷ್ಟ್ ಕಷ್ಟ ಗೊತ್ತಾ? ನಾನಿರೋ ಜೋಶಲ್ಲಿ ಇಷ್ಟು ಫಾರ್ಮಲ್ ಆಗಿ ಬಾಗಲ್ ನಾಕ್ ಮಾಡಿ ಮೇ ಐ ಕಮ್ ಇನ್ ಸರ್ ಅಂತ ಕೇಳಿ ಒಳಗ್ ಬರೋದು. ನಾನಿರೋ ಖುಷಿಗೆ ನಿಮ್ ಚೇಂಬರ್ ಗ್ಲಾಸ್ ನೆಲ್ಲ ಚೂರ್ ಚೂರ್ ಮಾಡಿ ಒಳಗ್ ಬರ್ಬೇಕು ಅನಿಸ್ತಿದೆ. ಅಯ್ಯೋ, ಯಾರಾದ್ರೂ ಏನಾದ್ರು ಹೇಳಿದ್ರಾ? ನೀವೇ ನಾನಾ? ನಿಮ್ ಭಾಷೆಲೆ ಹೇಳಿದಿರಲ್ಲ, ಈ ತರದನ್ನ ನಾನ್ ಯಾವತ್ತೂ ಕೇಳೇ ಇರ್ಲಿಲ್ಲ. ಹುಡುಗರು ಅವ್ರ ಮನ್ಸಲ್ಲಿರೋ ಫೀಲಿಂಗ್ಸ್ ಹೇಳ್ಕೊಳಕ್ಕೆ ಲೆಟರ್ ಬರೀತಾರೆ, ಮೆಸೇಜ್ ಮಾಡ್ತಾರೆ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಕೊತಾರೆ. ಆದ್ರೆ ನೀವು ಮೆಸೇಜ್ ಕಳ್ಸಿದೀರಾ, ಅದನ್ನು ಬ್ಯಾಂಕ್ ಮೂಲಕ. ಎಷ್ಟೇ ಆದ್ರೂ ಬಿಸ್ನೆಸ್ ಮ್ಯಾನ್ ಅಲ್ವಾ, ನನಗೆ ಅರ್ಥ ಆಗುತ್ತೆ ಬಿಡಿ. ನನಗೇನು ಅರ್ಥ ಆಗ್ತಿಲ್ವೇ? ನಾನು ಹೀಗೆ ನಿಮ್ಮನ್ನ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ, ಆದ್ರೆ ಈಗ ಎಲ್ಲಾನು ಅರ್ಥ ಆಗಿದೆ. ಐ ಥಿಂಕ್ ಐ ಮೀನ್ ಐ ಸಾರಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ದೇವ್ರೇ, ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನಂಥ ದಡ್ಡಿ ಇನ್ನೊಬ್ಳಿಲ್ಲ. ಅಲ್ಲ, ನೀವು ಏನ್ ಹೇಳ್ತಿದ್ದೀರೋ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ಎಲ್ಲಾನು ನಾನೇ ಕ್ಲಿಯರ್ ಆಗಿ ಹೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ, ಇಟ್ಸ್ ಓಕೆ. ಸೇಮ್ ಥಿಂಗ್. ನಿಮ್ ಮನ್ಸಲ್ಲಿ ಏನಿದೆಯೋ ನನ್ಗೂ ಅದೇನೆ. ನಿಮ್ ಭಾವನೆನೂ ದುಡ್ಡಿನ ಮೂಲಕನೇ ಅಲ್ವಾ ಹೇಳೋದು? ಇಟ್ಸ್ ಓಕೆ, ತಪ್ಪೇನಿಲ್ಲ. ಯು ಲವ್ ಮನಿ, ಐ ಲವ್ ಮನಿ ಟು. ನಿಮ್ಗೇನಾದ್ರು ರಜಾ ಬೇಕಿತ್ತಾ? ತಗೊಳ್ಳೇಬೇಕಲ್ವಾ? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಪೆನ್ ಡ್ರೈವ್ ಇಲ್ಲೇ ಎಲ್ಲೋ ಇಟ್ಟಿದ್ದೆ. ಎಲ್ಲೂ ಕಾಣ್ತಾನೆ ಇಲ್ಲ. ಪ್ರಿಯಾ? ಓ, ಪ್ರಿಯಾನೂ ಇಲ್ಲ. ಅವ್ರು ಇಲ್ಲೇನೋ ಹೊರಗಡೆ ಹೋಗಿದ್ದಾರೆ ಅಂತ ಅನ್ಸುತ್ತೆ. ತಿನ್ನಕ್ ಹೋಗಿರ್ತಾಳೆ. ರಾಮ್, ಪೆನ್ ಡ್ರೈವ್ ಕೊಡ್ತೀರಾ? ಎಲ್ಲೋ ಕಾಣ್ತಾ ಇಲ್ಲ, ನಾನು ಆಮೇಲೆ ಕೊಡ್ತೀನಿ ನಿಮ್ಗೆ. ಯಾ, ಶೋರ್. ಏನಾಯ್ತು? ನಥಿಂಗ್.
ಬಾಸ್ ಏನಾದ್ರು ಹೇಳಿದ್ರಾ? ಏನೋ ಯೋಚನೆ ಮಾಡ್ತಿದ್ರ ಹೇಳಿ. ಸಿದ್ದವ್ರೆ, ನಿಮ್ಮ ಮನೆ ಉಳಿಸ್ಕೊಳ್ಳೋಕ್ಕೆ ಇನ್ನು ಎಷ್ಟು ಟೈಮ್ ಇದೆ? ಓ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಆಕ್ಚುಲಿ ತುಂಬಾ ಟೈಮ್ ಇಲ್ಲ ರಾಮ್. ಅವ್ರು ಕೊಟ್ಟಿದ್ದ ಸಮಯ ಮುಗ್ದಿದೆ, ಮತ್ತೆ ರಿಮೈಂಡರ್ ನೋಟಿಸ್ ಬಂತು. ಲಾಯರ್ ಹೆಲ್ಪ್ ಮಾಡ್ತಿದ್ದಾರೆ. ನೀವು ಬಾಸ್ಗೆ ಅಷ್ಟೊಂದು ಹೇಳಿದೀರಾ. ಅಡ್ವಾನ್ಸ್ ಸ್ಯಾಲರಿ ಬರುತ್ತೆ ಅನ್ನೋ ಧೈರ್ಯದ ಮೇಲೆ ಒಂದಿನ ಎಕ್ಸ್ಟ್ರಾ ಕೇಳಿದ್ದೀನಿ. ಲಾಯರ್ಗಿಂತ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ರಾಮ್. ನೀವಿಷ್ಟೆಲ್ಲ ಹೇಳಿರ್ಲಿಲ್ಲ ಅಂದ್ರೆ ನಂಗೆ ಇದೆಲ್ಲ ಸಿಗ್ತಾ ಇರ್ಲಿಲ್ಲ. ಥ್ಯಾಂಕ್ ಯು. ಅದು ಆ್ಯಕ್ಚುಲಿ ನಿಮ್ಮ ಸ್ಯಾಲ್ರಿ. ಓ, ಒಂದೇ ನಿಮಿಷ, ಲಾಯರ್ ಕಾಲ್ ಮಾಡ್ತಿದ್ದಾರೆ, ಬಂದೆ. ಹಲೋ ಹಲೋ ಸೀತಾಜಿ. ಸೀತಾಜಿ, ಸಂಜೆ ಒಂದು ಪಾರ್ಟಿ ಇದೆ, ಸಿಗ್ತೀರಾ? ಪಾರ್ಟಿನಾ? ಓ, ನಾನು ನೋಡಿ ಹಿಂದೆ ಮುಂದೆ ಏನು ಹೇಳಿದೆ, ಸೀದಾ ವಿಷಯಕ್ಕೆ ಬಂದ್ಬಿಟ್ಟೆ. ಲಾಯರ್ ಬುದ್ಧಿ. ಪಾರ್ಟಿ ಅಂತ ಹೇಳಿದ್ದು ಮನೆ ಕೊಂಡ್ಕೊಳ್ಳೋದಕ್ಕೆ ಒಬ್ರು ಒಳ್ಳೆ ಪಾರ್ಟಿ ಬಂದಿದ್ದಾರೆ. ಸೀತಾಜಿ, ನೀವು ನಂಬಲ್ಲ, ಇದಕ್ಕಿಂತ ಸೂಪರ್ ಪಾರ್ಟಿ ನಮಗೆ ಸಿಕ್ಕಿಲ್ಲ. ಒಳ್ಳೆ ರೇಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್, ನಾನೇ ನಿಮ್ಗೆ ಹೇಳ್ಬೇಕು ಅಂತಿದ್ದೆ, ನಾನ್ ಮನೆ ಮಾರ್ತಿಲ್ಲ. ನೀವು ಮನೆ ಮಾಡ್ತಿಲ್ಲ ಅನ್ನೋದು ಖುಷಿಯಾದ ವಿಚಾರನೇ. ಸೀತಾಜಿ, ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀರಾ? ಆಫೀಸಿಂದ ಹೆಲ್ಪ್ ಮಾಡ್ತಿದ್ದಾರೆ ಸರ್. ಆಫೀಸಿಂದನಾ? ಮುಗೀತು ಬಿಡಿ. ಅದಕ್ಕೆ 108 ಪ್ರೊಸೀಜರ್ಸು, ನಾನ್ ಅಬ್ಜೆಕ್ಷನ್ ರೂಲ್ಸ್ ಅದೆಲ್ಲ ಮುಗಿಯೋಷ್ಟರಲ್ಲಿ ಈ ಕಡೆ ನಮ್ಮ ಬ್ಯಾಂಕ್ನವರು ಕುತ್ತಿಗೆ ಪಟ್ಟಿ ಹಿಡಿದಿರ್ತಾರೆ, ಆ ಕಡೆಯಿಂದ ಮನೆ ಕೊಂಡ್ಕೊಳ್ಳೋರು ಹೊರಟೋಗಿರ್ತಾರೆ. ಸರ್, ಇಲ್ವೊಂದ್ 5 ಬೇಡ 10 ಲಕ್ಷಕ್ಕೆ ಏನಾದ್ರು ಸಿಗುತ್ತಾ? ಒಂದ್ 25 ವರ್ಷದಿಂದ ಬಂದಿದ್ರೆ ಈ ಅಂಗಡಿ ಕಟ್ಟಿರೋ ಸೈಟೇ ಸಿಕ್ಕಿರೋದು. ಅಯ್ಯೋ, ನನ್ಗೆ ಇನ್ನು 25 ವರ್ಷ ಆಗಿಲ್ಲ. ಹೋಗ್ಲಿ ಬಿಡಿ, ಒಂದ್ 10,000ಕ್ಕೆ ಏನಾದ್ರು ಸಿಗ್ಬೋದಾ? ಮೇಡಮ್, ನಿಮ್ಗೆ ಏನ್ ಬೇಕಂತ ಹೇಳಿದ್ರೆ ಅದ್ರ ತಕ್ಕಂತೆ ನಾವು ತೋರಿಸ್ತೀವಿ. ನನ್ಗೂ ಗೊತ್ತಿಲ್ವಲ್ಲ ಸರ್, ನನ್ ಹೃದಯನೇ ಗೆದ್ದಿರೋ ಹುಡ್ಗಂಗೆ ಏನು ಅಂತ ಗಿಫ್ಟ್ ಕೊಡೋದು? ಹೋಗ್ಲಿ ಬಿಡಿ, ನಾನೇ ಹುಡ್ಕೋತೀನಿ. ಅಯ್ಯೋ, ನನ್ ಸ್ವೀಟಿ ಮಾತ್ರ ಅಲ್ಲ, ನಾನು ನನ್ ಪ್ರಿಯತಮ ಸೇರ್ಬೇಕು ಅಂತ ಈ ಬ್ರಹ್ಮಾಂಡನೇ ಡಿಸೈಡ್ ಮಾಡ್ಬಿಟ್ಟಿದೆ. ಥ್ಯಾಂಕ್ ಯು ಯೂನಿವರ್ಸ್. ಗಿಫ್ಟ್ ಜೊತೆ ಲೆಟರ್ ಕೊಟ್ರೆ ಹೇಗಿರುತ್ತೆ? ಪ್ರೀತಿ ಎಷ್ಟ್ ಪ್ಯೂರ್ ಅಂತ ಹೇಳಕ್ಕೆ ಲೆಟರ್ ಇಂದ ಮಾತ್ರ ಸಾಧ್ಯ. ಅಯ್ಯೋ, ಬೇಡ, ನಾನೇನಾದ್ರು ಓಲ್ಡ್ ಸ್ಕೂಲ್ ಅನ್ಕೊಂಡ್ಬಿಟ್ರೆ. ಸದ್ಯಕ್ಕೆ ಗಿಫ್ಟೇ ಸಾಕು. ಆದ್ರೆ ಏನ್ ಕೊಡೋದು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಇದನ್ನೇನಾದ್ರೂ ಕೊಟ್ರೆ ಡೈಲಿ ಯೂಸ್ ಮಾಡ್ತಾರೆ, ಆಗ ನಾನೇ ನೆನ್ಪಾಗ್ತೀನಿ. ಇದ್ರ ಮೇಲೇನಾದ್ರೂ ಅವ್ರ ಫೋಟೋ ಹಾಕ್ಸ್ಕೊಟ್ರೆ ಇನ್ನೂ ಕ್ಯೂಟ್ ಆಗಿರುತ್ತೆ.
ಸೀತಾಗ್ ದುಡ್ಡು ಸಿಕ್ಕಿಲ್ಲ ಅಂತ ನಮ್ಮ ಬಾಸ್ ಇಷ್ಟೊಂದು ಟೆನ್ಷನ್ ಆಗಿದಾರಲ್ಲ, ಇಲ್ಲಿ ಏನೋ ಸಮಾಚಾರ ಇದೆ. ಮೇಡಮ್ ಹೇಳ್ದಂಗೆ ಇವ್ರ ಮೇಲೆ ಕಣ್ಣಿಟ್ಟಿರ್ಲೇಬೇಕು. ಸರ್, ಬಾಸ್ ಕರೆದ್ರು, ಅದಕ್ಕೆ ಅವ್ರ ಕ್ಯಾಬಿನ್ಗೆ ಹೋಗ್ತಾ ಇದ್ದೀನಿ. ನಾನೇನ್ ಕೇಳಲಿಲ್ವಲ್ಲ. ಅಲ್ಲ, ನೀವು ಮ್ಯಾನೇಜರ್ ಅಲ್ವಾ ಸರ್, ನಿಮಗೆ ಇನ್ಫಾರ್ಮ್ ಮಾಡೋದು ನನ್ನ ಕರ್ತವ್ಯ, ಅದಕ್ಕೆ ಹೇಳಿದೆ ಅಷ್ಟೇ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾ ಹಂಗಲ್ಲ ಕಡ್ರಿ. ಎಸ್, ಹಾ ಹಾ ಆ ಅಕೌಂಟ್ನ ಫ್ರೀಸ್ ಮಾಡಿ, ಆ ಅಕೌಂಟಿಂದ ಯಾವುದೇ ಟ್ರಾನ್ಸಾಕ್ಷನ್ ಆಗಬಾರ್ದು. ಎಸ್, ಥ್ಯಾಂಕ್ ಯು. ಏನಂತೆ? ಸೀತಾರ್ ಅಕೌಂಟ್ಗೆ ಅಮೌಂಟ್ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಪ್ರಿಯಾ ಅದನ್ನ ವಾಪಸ್ ಕೊಡ್ಬೇಕು. ಪ್ರಿಯಾ ಹತ್ರ ಹೇಗೋ ಮಾತಾಡೋದು? ಹೇಗೆ ಅಂದ್ರೆ ಮಾತಾಡ್ಲೇಬೇಕು. ತಪ್ಪು ನಿನ್ನಿಂದ ತಾನೇ ಆಗಿರೋದು, ನೀನೇ ಸರಿ ಮಾಡು. ಆಹಾ, ನನ್ನಿಂದ ಅಂತ ಎಷ್ಟು ಈಸಿಯಾಗಿ ನನ್ನ ಮೇಲೆ ತಾಕ್ತಿಯೋ. ಆಫೀಸಲ್ಲಿ ಯಾರಪ್ಪ ಬಾಸ್? ಯಾರಪ್ಪ ಅಲ್ಲ, ನಿಮ್ ತಾತ, ಅವರಿಂದಾನೇ ಎಲ್ಲ ಆಗಿರೋದು. ನನ್ಗೆ ಜಾಗ ಬೇಡ ಅಂತ ಹೇಳಿದ್ದೆ ತಾನೆ. ಫಸ್ಟ್ ಆಗಿರೋ ತಪ್ಪನ ಸರಿ ಮಾಡು. ಇದು ಹೇಗಾಗಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ ಕಣೋ. ಅದೆಲ್ಲ ಆಮೇಲೆ ನೋಡೋಣ. ಫಸ್ಟ್ ಸೀತಾ ಅಕೌಂಟ್ಗೆ ದುಡ್ಡು ಬರೋಂಗ್ ಮಾಡು ಅಷ್ಟೇ. ಐ ಆಮ್ ವರ್ಕಿಂಗ್ ಆನ್ ಇಟ್. ಪ್ರಿಯಾ, ಎಲ್ಗೆ? ಏನ್ ಸ್ಪೆಷಲ್? ಅವರೇ ಸ್ಪೆಷಲ್. ಅವ್ರಿಗೋಸ್ಕರ ನಾನು ಏನಾದ್ರೂ ಕೊಡ್ಬೇಕಲ್ವಾ, ಅದಕ್ಕೆ ಅ ಸ್ಮಾಲ್ ಟೋಕನ್ ಆಫ್ ಲವ್. ವೆರಿ ನೈಸ್, ವಿಲ್ ಬಿ ವೆರಿ ಹ್ಯಾಪಿ ಅಲ್ವಾ? ಅದಕ್ಕೆ ಕೊಡ್ತಾ ಇರೋದು. ಆದ್ರೆ ಇಲ್ಲ, ಆಫೀಸ್ ಅಲ್ಲ. ಯಾಕೆ? ಆಫೀಸಲ್ಲಿ ಅವ್ರ ಬಗ್ಗೆ ನಿನ್ಗೆ ಗೊತ್ತು, ಅವ್ರೆಷ್ಟು ಸ್ಟ್ರಿಕ್ಟ್ ಅಂತ. ಅದು ಅಲ್ಲದೆ ನೀನ್ ಗಿಫ್ಟ್ ತಗೊಂಡೋಗಿ ಅವ್ರ ಮುಂದೆ ಇಟ್ರೆ ಇನ್ ಅವ್ರು ಯಾವ ಮೂಡಲ್ಲಿ ಹೇಗ್ ರಿಯಾಕ್ಟ್ ಮಾಡ್ತಾರೆ ಯಾರು ಗೊತ್ತು. ಈಗ ಏನ್ ಮಾಡೋದು? ಆಚೆ ಎಲ್ಲಾದ್ರು? ಆಚೆನಾ? ಅವರು ಏನೋ ಹೇಳ್ತಾ ಇದ್ರು, ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ರಪ್ಪ. ಇಲ್ಲಿ ಬಚ್ಚಿಟ್ಕೋಬೇಡ. ನಾನೀಗ ದೇವ್ರ ದೀಪ ಹಚ್ಬೇಕು. ನಿನ್ನನ್ನು ಹುಡುಕೊಂಡು ಆ ಶ್ರೇಯಸ್ ಬರ್ತಾನೆ. ನೀವಿಬ್ರು ಹೊರಗಡೆ ಆಡ್ಕೊಳ್ಳಿ ಹೋಗಿ. ಅದೇ ನಾನು ಆಟ ಆಯ್ತು. ಹೌದಾ, ಇಷ್ಟ ಬೇಗ? ಅದೇ ನಾನು ಕೈಕಾಲು ಮುಖ ತೊಳ್ಕೊಂಡ್ ಬರ್ತೀನಿ. ಬೇಗ ಬಾ, ಇಬ್ರು ಒಟ್ಟಿಗೆ ದೀಪ ಹಚ್ಚೋಣ. ಆಯ್ತು ಅಜ್ಜಿ. ತೊರೆದು ಜೀವಿಸಬಹುದೇ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಹರಿ ನಿನ್ನ ಚರಣಗಳ. ದೇವ್ರೆ, ಸೀತಮ್ಮ ನನ್ನ ಪಿಕ್ನಿಕ್ ಕಳ್ಸೋ ಹಾಗೆ ಮಾಡಪ್ಪ ಪ್ಲೀಸ್. ದೇವ್ರೆ ಪ್ಲೀಸ್ ಪ್ಲೀಸ್. ಕಿನ್ನು ಅರಿತು ಪೇಳುವೆ ನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಏನೇ ಇವತ್ತಿಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ? ಸೀತಮ್ಮ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳೆ ಅಲ್ವಾ, ನಾನು ಎಲ್ಲ ಹೋಮ್ವರ್ಕ್ ಮುಗಿಸ್ಬಿಡ್ತೇನೆ. ಓ, ಏನಿವತ್ತು ಹೋಮ್ವರ್ಕು? ಫ್ರೂಟ್ಸ್ ನೇಮ್ ನ ಕಾಪಿ ಮಾಡ್ಬೇಕು. ಹೌದಾ? ಹಾಗಾದ್ರೆ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ತಾತ, ಸೀತಮ್ಮ ನನ್ನ ಒಳ್ಳೆ ಹುಡುಗಿ ಅಂತ ಪಿಕ್ನಿಕ್ ಕಳಿಸ್ತಾಳ? ಹೂ ಬಂಗಾರಿ, ನೀನ್ ಒಳ್ಳೆ ಹುಡುಗಿನೇ. ಕೂತ್ಕೊಳ್ಳಿ. ಅವರಿಬ್ರು ಬರ್ಲಿಲ್ವಾ ಅಂತ ಕೇಳಲ್ವಾ? ನಂಗ್ ಗೊತ್ತು, ಮನೇಲಿ ಬೈತಾರೆ ಅಂತ ಟೆಕ್ಸ್ಟ್ ಬುಕ್ ಮಧ್ಯೆ ಕತೆ ಬುಕ್ ಇಟ್ಕೊಂಡು ಓದ್ತಿದ್ವಲ್ಲ, ಇದು ಹಾಗೆ ಅಲ್ವಾ? ನಾನ್ ಕತೆ ಬುಕ್ಕು, ಅವರಿಬ್ರು ಟೆಕ್ಸ್ಟ್ ಬುಕ್ಕು. ಶಿವನೇ, ಇವಳು ಹೇಗಪ್ಪ ಅರ್ಥ ಮಾಡಿಸ್ಲಿ?
ಏನಾದ್ರೂ ಪರ್ಸನಲ್ ವಿಷಯ ಹೇಳೋದಿದ್ರೆ ತಟ್ ಅಂತ ಹೇಳ್ಬಿಡಿ, ಅವರಿಬ್ರು ಬಂದ್ಬಿಡ್ತಾರೆ. ಏನ್ ಮಾಡ್ತಿದ್ದಾರೆ ಅವರಿಬ್ರು? ಸೀತಾ ಅವಳ ಮಗಳಿಗೆ ಕಾಲ್ ಮಾಡಕ್ಕೆ ಅಂತ ಹೋದ್ಲು, ರಾಮ್ ಅವಳಿಗೆ ವೇಟ್ ಮಾಡ್ತಾನೆ. ಪೇಂಟಿಂಗ್ ಚೆನ್ನಾಗಿದೆ ಅಲ್ವಾ? ಆಕ್ಚುಲಿ ಇದು ಸ್ವಲ್ಪ ಸೀರಿಯಸ್ ವಿಷಯ. ಯಾಕೆ ಪೇಂಟಿಂಗ್ ಚೆನ್ನಾಗಿರೋದಾ? ಅಲ್ಲ, ನಾನು ಇವಾಗ ನಿಮ್ಮ ಹತ್ರ ಹೇಳೋದು. ನಂಗೆ ಗೊತ್ತು. ನೀವು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನೀವ್ ಹೇಗ್ ಅನ್ಕೊಂಡಿದ್ದೀರೋ ನಾ ಹಾಗೆ ರಿಯಾಕ್ಟ್ ಮಾಡ್ತೀನಿ. ಬೇಡ, ಮನ್ಸು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಡೋಂಟ್ ವರಿ, ನಾನು ಎಲ್ಲದಕ್ಕೂ ಪ್ರಿಪೇರ್ ಆಗೇ ಬಂದಿದ್ದೀನಿ. ನಿಮ್ ಕೆಲ್ಸನ ನಾನು ಸ್ವಲ್ಪ ಸಿಂಪಲ್ ಮಾಡ್ತೀನಿ. ಈ ಗಿಫ್ಟ್ ನಾನು ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೀನಿ. ಗಿಫ್ಟಾ? ನೀವ್ ನನ್ನ ಅಕೌಂಟ್ಗೆ ತುಂಬಾ ದುಡ್ಡು ಕಳ್ಸಿದ್ದೀರಾ, ಆದ್ರೆ ಇದನ್ನ ನಾನು ನನ್ನ ಸ್ವಂತ ದುಡ್ಡಲ್ಲಿ ತಗೊಂಡ್ ಬಂದಿರೋದು. ಮೂರನೇವ್ರ ಕಣ್ಗೆ ಇವಳು ಯೋಗ್ಯತೆ ಇಷ್ಟೇನಾ ಅಂತ ಅನ್ಸುತ್ತೆ, ಆದ್ರೆ ನಿಮಗೆ ಅರ್ಥ ಆಗತ್ತೆ ಅನ್ನೋ ನಂಬಿಕೆ ನನ್ಗಿದೆ. ಗಿಫ್ಟ್ ಎಷ್ಟು ಕಾಸ್ಟ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಇಬ್ರು ಮಧ್ಯೆ ಗಿಫ್ಟ್ ಹೇಗಿದೆ? ಐ ಆಮ್ ಸೋ ಸಾರಿ, ಆಗ್ಲಿಂದ ನಾನೇ ಮಾತಾಡ್ತಿದ್ದೀನಿ. ನೀವ್ ಹೇಳಿ ಸರ್. ಇಲ್ಲೂ ಹಾಕ್ಲಾ? ಬೇಕಾದ್ರೆ ಹೇಳು. ನಿನ್ ಸೀರೆ ಸೆರಗ ಮೇಲೂ ಬ್ಯೂಟಿಫುಲ್ ಆಗಿ ಒಂದು ಆಟೋಗ್ರಾಫ್ ಹಾಕ್ಬಿಡ್ತೀನಿ. ವಿಶ್ವಜಿತ್ ದೇಸಾಯಿ, ಮಾಜಿ ಆಟಗಾರ, ಕರೆಂಟ್ ಕಾಮೆಂಟೇಟರ್ ಅಂತ. ಬೇಡ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕಾಗುತ್ತಂತೆ. ಕತ್ತೆ ಕತ್ತೆ ಅನ್ನೋದು ಈಗ ಟ್ರೆಂಡಿಂಗ್ ಅಲ್ಲಿರೋ ಹೊಸ ಲವ್ ಲ್ಯಾಂಗ್ವೇಜ್, ಗೊತ್ತಾ ನಿನಗೆ? ಅದು ಯಾವ ಗಳಿಗೆಯಲ್ಲಿ ನಿಮ್ಮ ಅಪ್ಪ ನಿನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಮಾಡಿದ್ರು? ಅವೆಲ್ಲ ವಂಶ ಪಾರಂಪರ್ಯವಾಗಿ ಬಂದದ್ದು. ಅಪ್ಪ ಮಾಡಿಟ್ಟ ಆಸ್ತಿ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಮೊಮ್ಮಗನಿಂದ ಮರಿಮಗನಿಗೆ. ಇವೆಲ್ಲ ನನ್ನ ಹಣೆಲೇ ಬರೆದು ಬಿಟ್ಟಿದೆ ಬಿಡು. ಮುಖ ಇನ್ನು ಭ್ರಮೇಲೆ ಬದುಕ್ತಾ ಇದೆಯಾ? ಇದು ನಿಮ್ಮಪ್ಪ ಕಟ್ಟಿರೋ ಸಾಮ್ರಾಜ್ಯ. ಸಮಾಜಕ್ಕೆ ಅಂಜಿ ನಿನ್ನ ಹೆಸರಿಟ್ಟಿದ್ದಾರೆ ಅಷ್ಟೇ. ನಾಳೆ ದಿನ ಅವ್ರ ತಲೆ ಕೆಡ್ತು ಅಂತ ಇಟ್ಕೋ. ಇದನ್ನೆಲ್ಲ ಯಾವುದಾದ್ರೂ ಬೀದಿ ಬಿಖಾರಿಗೆ ಬರೆದು ಗೊಟಕ್ಕಂದ್ರು ಅಂದ್ರೆ. ಹಾಗಾದ್ರೆ ಆ ಭಯ ನಿನ್ನಲ್ಲೂ ಇದೆ ಅಂತ ಆಯ್ತು. ಶಟ್ ಅಪ್ ವಿಶ್ವ. ಮಾತು ಕಮ್ಮಿ ಮಾಡಿ ಸೈನ್ ಮಾಡು. ಮುಗಿತಾ? ಅಬ್ಬಾ, ಐ ಆಮ್ ಎ ಫ್ರೀ ಮ್ಯಾನ್ ನೌ. ಹಬ್ಬ ಇದೆ, ನೀನು ಊರು ಸುತ್ತೋ ಚಾಳಿನೆಲ್ಲ ಹಬ್ಬ ಮುಗಿದ ಮೇಲೆ ಇಟ್ಕೋ. ಓಕೆ, ಡೋಂಟ್ ವರಿ. ಪೆವಿಲಿಯನಲ್ಲೇ ಇರ್ತೀನಿ, ಕಾಮೆಂಟ್ರಿ ಕೊಡ್ತಾ ಇರ್ತೀನಿ. ಡೋಂಟ್ ವರಿ. ಕುದುರೆನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ಯಾ? ಮುಂದೆ ತಗೋಬಾ. ಕುದುರೆ ಅಲ್ಲಿಡು. ಟಂಕಣಕ ಟಂಕಣಕ. ಒಂದೇ ಸಲಕ್ಕೆ ಹೊಗೆ ಹಾಕಿಸ್ತಿದ್ದಲ್ವ?
ಅಪ್ಪ ಪುಣ್ಯಾತ್ಮ, ಅವನಿಗೆ ಪುಕ್ಷಟ್ಟೆ ಸಲಹೆ ಕೊಡ್ತಿದ್ಯಲ್ಲ, ಅದ್ರ ಬದಲು ಅವ್ನ ಎಬ್ಬರಿಸಿ ಕೂತ್ಕೊಂಡು ಆಟ ಆಡಿ ಸೋಲ್ಸೋ. ತಾತ, ನಮ್ದೇನೇ ಇದ್ರು ಫುಟ್ಬಾಲು, ಟೆನ್ನಿಸ್, ಈ ಚೆಸ್ ಅಲ್ಲ ಅಷ್ಟಕ್ಕಷ್ಟೇ. ಇದೇನೇ ಇದ್ರು ಇದಾನಲ್ಲ ನಿಮ್ ಪಟ್ಟ ಶಿಷ್ಯ ಗೋಲ್ಡ್ ಮೆಡಲಿಸ್ಟ್, ಅವನ್ಗೆ ಸರಿ. ಲೇ, ಮತ್ತ್ಯಾಕೋ ಇಷ್ಟೊತ್ತು ಅದುಡು ಇದುಡು ಅಂತ ಹೇಳ್ತಿದ್ದೆ? ನೀವಿಬ್ರೆ ಆಟ ಆಡ್ಬಿಟ್ರೆ ನನಗೆ ಟೈಮ್ ಪಾಸ್ ಆಗ್ಬಾರ್ದಾ? ಎಂತ ಕಳ್ಳ ನೋಡು. ಇವ್ನ ಹೆಸರಿಗೆ ಮಾತ್ರ ರಾಮ ಕಣೋ, ಆಡೋದೆಲ್ಲ ಕೃಷ್ಣನಾಟ. ಅದೊಂದು ವಿಷಯ ಬಿಟ್ಟು ರಾಮ, ನಿನ್ನ ಹತ್ರ ಕೇಳೋದೊಂದು ವಿಷಯ ಮರ್ತಿದ್ದೆ. ನೀನು ಅದೇನೋ ಅಡ್ವಾನ್ಸ್ ಸ್ಯಾಲ್ರಿ ಕೊಡಿಸ್ಬೇಕು ಅಂತಿದ್ಯಲ್ಲ, ಅವ್ರಿಗೆ ತಲುಪ್ತಾ? ಸರಿಯಾಗಿದೆಯಾ? ಸಾಕ? ಏನ್ ಕಾಲ್ ಎಳಿತಿದ್ರ? ನೋಡು, ಆಡಿದ ಮಾತಿಗೆಲ್ಲ ಹಿಂಗೆ ತಿಳ್ಕೊಂಡ್ರೆ ನಾನೇನ್ ಮಾಡ್ಲಿ? ಹಾಗಲ್ಲ ತಾತ, ಆ ದುಡ್ಡು ಯಾರಿಗ್ ಸೇರ್ಬೇಕೋ ಅವ್ರಿಗೆ ಸೇರ್ದೆ ಸೀದಾ ಇನ್ನೊಬ್ರ ಅಕೌಂಟ್ ಹೋಗಿದೆ. ಏನು ಹೊಸ ಕತೆ? ಏನ್ ಮಾಡೋಣ, ನಮ್ಮ ಲಾಗು ಎಡಬಟ್ಟು ಒಂದ ಎರಡ. ಅದನ್ನೆಲ್ಲ ಯಾರು ಮಾಡಿದ್ದು ಅಂತ ಕಂಡಿಡಿಯೋದಕ್ಕೆ ನಾನು ಮತ್ತೆ ಈ ಬುದ್ಧಿವಂತ ಸೇರ್ಕೊಂಡು ಹುಡುಕ್ತಾ ಇದೀವಿ. ಪತ್ತೆದಾರಿ ಪಾಪಣ್ಣನ ಕೆಲಸ ಮಾಡಕ್ ಹೋಗ್ಬೇಡಿ. ಏನೋ ಹಬ್ಬದ ಖುಷಿ ಒಳಗಡೆ ಅಕೌಂಟ್ ನಂಬರ್ ಚೇಂಜ್ ಆಗಿರ್ಬೇಕು. ಈಗ ಹೋಗ್ಲಿ, ಸರಿ ಹೋಗ್ತಾ ಇದ್ಯಾ? ಇದನ್ನಲ್ಲ ಸರಿ ಮಾಡಕ್ಕೆ ಗೋಲ್ಡ್ ಮೆಡಲಿಸ್ಟ್. ಮತ್ತಿನ್ನೇನು, ಪರಿಚಯ ಇಲ್ದವ್ರ ಅಕೌಂಟ್ಗೆ ದುಡ್ಡು ಹೋಗಿದ್ರೆ ಎದುರ್ಕೋಬೇಕಾಯ್ತು. ಸರಿ ಹೋಯ್ತಲ್ಲ? ಕರೆಕ್ಟ್ ಆತ, ನನ್ಗೂ ಹಾಗೆ ಅನಿಸ್ತು. ಈಗೆಲ್ಲ ಸರಿ ಹೋಗುತ್ತೆ. ದುಡ್ಡು ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರುತ್ತೆ. ಎಂಡ್ ಆಫ್ ದ ಡೇ ಐ ಆಮ್ ಹ್ಯಾಪಿ. ಶುರು ಹಚ್ಕೊಂಡ್ರ? ಏನೊಬ್ರು ವಿಶ್ವನಾಥ ಆನಂದ್, ಇನ್ನೊಬ್ಬ ಪ್ರಜ್ಞಾನಂದ. ಆಟ ಆಡ್ಕೊಳ್ಳಿ ನಿಮ್ ಚೆಸ್. ಅಪ್ಪ ಪ್ರಜ್ಞಾನಂದ, ಚೆಕ್ಕಿಡಪ್ಪ. ಇರು ಸೂರಿ, ಯೋಚನೆ ಮಾಡೋದ್ ಬೇಡ್ವಾ? ಅಕ್ಕ, ರಾಮು ತುಂಬಾ ಖುಷಿಯಾಗಿದ್ದಾನೆ. ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ತಾ ಇದ್ದ. ಯಾರಿಗ್ ದುಡ್ಡು ತಲುಪಬೇಕೋ ಅವ್ರಿಗೆ ತಲುಪತ್ತೆ, ಇವನ್ನೆಲ್ಲ ನೋಡ್ಕೊಳ್ತಾನೆ ಅಂತಿದ್ದ. ಅದೇನಾದ್ರೂ ಆಗಿರ್ಲಿ, ರಾಮ್ ಖುಷಿಯಾಗಿದ್ರೆ ನೀವು ಖುಷಿಯಾಗಿರ್ತೀರಾ. ಕರೆಕ್ಟ್ ಅಲ್ವಾ ಅಕ್ಕ? ಪರ್ಫೆಕ್ಟ್. ನನ್ನನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿರೋಳು ನೀನೊಬ್ಳೆ ಸಾಧನ. ಇಡಿಯಟ್ಸ್! ಗೀತಾ, ಶ್ವೇತಾ, ನಾನು ಏನು ಹೇಳಿದ್ದು? ಮನೇಲಿ ಒಂದು ಚೂರು ಧೂಳಿರಬಾರ್ದು ಅಂತ ಹೇಳಿದೆ. ಕ್ಲೀನ್ ಮಾಡಿದ್ರಾ? ಹೋಗಿ ಕ್ಲೀನ್ ಮಾಡಿ. ರಾಮ ಖುಷಿಯಾಗಿದ್ದಾನ? ನಾನಿರೋವಾಗ ಅದು ಹೇಗೆ ಸಾಧ್ಯ? ಅಪ್ಪು, ಪ್ಲೀಸ್ ರಿಲ್ಯಾಕ್ಸ್. ನಿನ್ನ ಹೀಗೆ ಟೆನ್ಸ್ಡ್ ಆಗಿ ನೋಡೋದಕ್ಕೆ ನನ್ನ ಕೈಯಲ್ಲಾಗಲ್ಲ. ಯು ನೋ ರೈಟ್ ಚಿಕ್ಕಿ, ಆ ವಾಚ್ ನಂಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಐ ನೋ ಅಪ್ಪು, ಆದ್ರೆ ಇವತ್ತು ಹಬ್ಬದ ದಿನ ನೀನು ಹೀಗೆ ಬೇಜಾರು ಮಾಡ್ಕೊಳ್ಳೋದು ಒಳ್ಳೇದಲ್ಲ ಕಣೋ. ಐ ಡೋಂಟ್ ನೋ ಚಿಕ್ಕಿ, ಐ ಜಸ್ಟ್ ವಾಂಟ್ ದಟ್ ವಾಚ್ ಅಷ್ಟೇ. ಪ್ಲೀಸ್. ಅಪ್ಪು, ನಿನ್ನಲ್ಲಿ ಇಷ್ಟು ದುಃಖ ಇದೆಯೇನು? ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೋ. ನಾ ಕಳ್ಕೊಂಡಿದ್ದ ಜೀವನನ ಪ್ರತಿದಿನ ಮತ್ತೆ ಮತ್ತೆ ಬದುಕ್ತಿರೋದೇ ಆ ವಾಚ್ ಇಂದ ಚಿಕ್ಕಿ. ಈಗ ಉಳಿದಿರೋದು ಆ ವಾಚ್ನ ನೆನಪುಗಳಷ್ಟೇ. ಆ ವಾಚ್ ಇಲ್ಲ ಅಂದ್ರೆ ಐ ಕಾಂಟ್, ಐ ರಿಯಲಿ ಕಾಂಟ್. ಅಪ್ಪು, ನೀನ್ ಪ್ರೀತಿಸಿದ ಹುಡುಗಿನ ನೀನ್ ಇನ್ನೂ ಮರ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇಷ್ಟೊಂದು ಅಂತ ಗೊತ್ತು
ಇಲ್ಲೇ ಎಲ್ಲೋ ಇರಬೇಕು ಕಣೋ, ನಾ ಹುಡುಕೊಡ್ತೀನಿ. ಇಲ್ಲಿ ನೋಡು, ನಿನ್ನ ರೂಮಲ್ಲಿ ನಿನ್ನ ವಸ್ತು ಕಳೆದು ಹೋಗೋದು ಅಂತಂದ್ರೆ ಹೇಗೆ? ಅದು ನಾನು ಇರಬೇಕಾದ್ರೆ ಬಿಟ್ಟು ಬಿಡ್ತೀನಾ? ಚಾನ್ಸೇ ಇಲ್ಲ. ಇಲ್ಲೇ ಎಲ್ಲೋ ಇರುತ್ತೆ, ನಾ ಹುಡುಕೊಡ್ತೀನಿ ನೋಡು. ಅಪ್ಪು, ಇಲ್ಲಿ ನೋಡು, ಇಲ್ಲೇ ಇದೆ, ಹೇಳಲಿಲ್ಲ? ಏನಾದರೂ ಹೇಳೋ. ಏನು ಹೇಳಿ? ಅಪ್ಪ ಹೀರೋ, ಎಲ್ಲಾ ವಿಷಯದಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತೀಯ, ಈ ವಿಷಯದಲ್ಲಿ ಯಾಕೋ ಹೀಗಾಗಿದ್ಯಾ? ನಿಂಗೆ ಅರ್ಥ ಆಗಲ್ಲ ಬಿಡೋ ಮಗ. ಅರ್ಥ ಮಾಡಿಸು. ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ದೇ ಇರೋರೆಲ್ಲ ನಿನ್ ಲೈಫಿಗೆ ಬಂದು ಟಾಟಾ ಬಾಯ್ ಬಾಯ್ ಮಾಡಿ ಹೋದ್ಮೇಲೆ ನೀನ್ ಇನ್ನೂ ಅವ್ರನ್ನ ನೆನ್ಸ್ಕೊಂಡು ಕೊರಗ್ತಿದ್ಯಲ್ಲ. ಇಲ್ಲಿ ನಾನೊಬ್ಬ ಇದ್ದೀನಿ, ನಿನ್ ಫ್ರೆಂಡು, ನಿನ್ನ ಅರ್ಥ ಮಾಡ್ಕೊಳಕ್ಕೆ ಒದ್ದಾಡ್ತಿದ್ದೀನಿ. ಹೇಳು. ನೀನ್ ಹಾಗೆ ನೋಡ್ಬೇಡ ಮಗ. ನನ್ನ ಫ್ರೆಂಡ್ ವೀಕ್ ಆಗಿರೋದು ನನ್ ಕೈಲಿ ನೋಡಕ್ ಆಗಲ್ಲ. ನಾನೇನ್ ವೀಕ್ ಆಗಿಲ್ಲ. ವೀಕ್ ಆಗಿಲ್ಲ? ಮತ್ತೇನ್ ನಿನ್ ಮನೇಲಿ ಆಡಿದ್ದು? ಎಲ್ಲ ಮರೆತು ಆರಾಮಾಗಿದ್ಯಾ ಅಂತ ಅನ್ಕೊಂಡಿದ್ದೆ ಕಣೋ. ಆದ್ರೆ ಈ 2 ಮುಳ್ಳಿರೋ ವಾಚು ನಿನ್ ಹೃದಯನ ಚುಚ್ಚಿ ಹರ್ದಾಕಿದೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಅಶೋಕ, ಫಸ್ಟ್ ಕಿತ್ತು ಬಿಸಾಕೋದ್ ನೈ. ಏನೋ ಮಾಡ್ತಿದ್ಯಾ ನೀನು? ಇವಾಗ ಏನ್ ನಾನು ಮಾತಾಡಬಾರ್ದಾ? ಅದೊಂದು ಬಿಟ್ಟು ಬೇರೆ ಏನಾದ್ರು ಮಾತಾಡು. ನಾಟಕ ಆಡ್ಕೊಂಡು ಏನೋ ಆಗದೆ ಇರೋರ್ ತರ ನನ್ ಕೈಲಿ ಇರಕ್ ಆಗಲ್ಲ ಮಗ. ಮಗ, ನಿಂಗೆ ಏನೇ ಹೇಳಿದ್ರು ಅರ್ಥ ಆಗಲ್ಲ. ಎಲ್ಲ ಸಿಲ್ಲಿ ಅಂತಾನೆ ಅನ್ಸುತ್ತೆ. ಒಬ್ಬ ದೇವದಾಸನಿಗೆ ಫ್ರೆಂಡ್ ಆಗಿರೋದು ಎಷ್ಟು ಕಷ್ಟ ಅಂತ ದೇವರಾಣೆ ನಿನಗೂ ಅರ್ಥ ಆಗಲ್ಲ ಮಗ. ನೀನ್ ಚೇಂಜ್ ಆಗಿದ್ಯಾ? ನಿನ್ ಲೈಫಲ್ಲೂ ಹೊಸದೇನೋ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ಕೊಂಡು ಕೂತಿರೋನ್ಗೆ ಒಳ್ಳೆ ಮರ್ಯಾದೆ ಕೊಟ್ಟೆ ಬಿಡು. ಏನು? ಏನಿಲ್ಲಪ್ಪ, ಒಂದೇ ಮರಕ್ ನೇತಾಕೊಂಡಿದ್ಯಲ್ಲ, ಏನ್ ಹೇಳಿ ನಿನ್ಗೆ? ಲವ್, ನಿನಗೆ ಕೈ ಕೊಟ್ಟು ಹೋದವಳು ಆರಾಮಾಗಿದ್ದಾಳೆ. ಅವಳು ನಿನ್ನ ನೆನ್ಸ್ಕೊಂತಾನೂ ಇಲ್ಲ. ನೀನ್ ಒಬ್ನೇ ಕೊರಗ್ತಿರೋದು. ಒಂದ್ ವಿಷಯ ಅರ್ಥ ಮಾಡ್ಕೊ, ನಿನಗೆ ರಾಂಗ್ ಪರ್ಸನ್ ಜೊತೆ ಲವ್ ಆಗಿದೆ. ಲವ್ ರಾಂಗ್ ಅಲ್ಲ ಕಣೋ. ನಿನ್ ಹಾರ್ಟ್ ಅಲ್ಲಿ ಇನ್ನೊಂದು ಲವ್ಗೆ ಜಾಗ ಇದೆ. ರೈಟೋ ರಾಂಗೋ ಗೊತ್ತಿಲ್ಲ ಮಾರಾಯ. ಪ್ರೀತಿ ಹುಟ್ಟೋದು ಒಂದೇ ಸಲ. ಅಪ್ಪ ಅಮ್ಮನ ಹೇಗ್ ಬದಲಾಯಿಸಕ್ಕಾಗಲ್ವೋ ಹಾಗೆ ನನ್ನ ಲೈಫಲ್ಲಿ ಇನ್ನೊಂದ್ಸಲ ಪ್ರೀತಿ ಹುಟ್ಟಕ್ ಸಾಧ್ಯನೇ ಇಲ್ಲ. ಹೇಳಿಲ್ವಾ ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಂತ? ನಿನ್ಗಿಂತ ಸೀತಾ ಅವ್ರು ಎಷ್ಟೋ ವಾಸಿ. ಒಂದು ಲಂಚ್ ಬಾಕ್ಸ್ ನ ಎಷ್ಟು ಜೋಪಾನವಾಗಿ ನೋಡ್ಕೋತಾರೆ ಅಂತ ನೋಡಿದ್ಯಾ ತಾನೆ? ಏನಕ್ಕಂದ್ರೆ ಅದ್ರಲ್ಲಿ ಇಮೋಷನ್ಸ್ ಇದೆ. ಹಾಗೆ ಇದು ನನ್ನ ವಾಚ್. ಐ ಹ್ಯಾವ್ ಮೈ ಓನ್ ಇಮೋಷನ್ಸ್ ಆನ್ ದಿಸ್. ಸೊ ಸೀತಾ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ನನಗೆ ಅರ್ಥ ಆಗಲ್ಲ ಅಲ್ವಾ? ಓಕೆ, ಸರಿ. ಹೀಗೆ ಹಬ್ಬದ ದಿನ ಸಡನ್ ಆಗಿ ಬಂದು ದುಡ್ಡು ಬೇಕು ಅಂದ್ರೆ ನಾನು ಎಲ್ಲಿಂದ ತರ್ಲಿ? ನೀನ್ ಕಷ್ಟದಲ್ಲಿದ್ಯಾ ಅಂತ ನನಗ್ ಗೊತ್ತು. ಆದ್ರೆ ನನ್ ಕಷ್ಟ ನಿನಗಿಂತ ದೊಡ್ಡದು ಸೀತಾ. ಹಬ್ಬದ ದಿನ ಬಂದು ದುಡ್ಡು ಕೇಳ್ತಾ ಇದ್ದೀನಿ ಅಂದ್ರೆ ನೀನೇ ಅರ್ಥ ಮಾಡ್ಕೊ. ನನ್ನ ಹತ್ರ ದುಡ್ಡು ಇಲ್ಲ ಅಣ್ಣ. ಹಾಗೆ ಹೇಳ್ಬೇಡ. ನಾನ್ ದುಡ್ಡನ್ನ ನಿಜವಾಗ್ಲೂ ವಾಪಸ್ ಕೊಡ್ತೀನಿ. ನಾನೀಗ ಮೊದ್ಲಿನ ಸುದೇಶ ಅಲ್ಲ. ಅಣ್ಣ, ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ. ಬ್ಯಾಂಕ್ ಇಂದ ಡೈರೆಕ್ಟ್ ಆಗಿ ಸಂಬಳ ಬರ್ತಾ ಇದೆ. ನನ್ಗೆ ಯಾವಾಗ ಬೇಕೋ ಅವಾಗ ತಗೋತಾ ಇದ್ದೀನಿ. ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ಲ? ಗೊತ್ತಾಯ್ತು ಬಿಡು. ಮನೆಯಲ್ಲಿ ಹೆಂಡತಿ ಗಂಡ ಅನ್ನೋ ಗೌರವ ಇರಲಿ, ಮನುಷ್ಯ ಅಂತಾನು ಬೆಲೆ ಕೊಡ್ತಾ ಇಲ್ಲ. ಇಲ್ಲಿ ಅಣ್ಣನ್ನ ತಂಗಿ ಅರ್ಥ ಮಾಡ್ಕೋತಾಳೆ ಅನ್ಕೊಂಡ್ ಬಂದ್ರೆ ನಾನೇನ್ ಹೆಚ್ಚಿಗೆ ಕೇಳ್ತಾ ಇದ್ದೀನ? ಬರೀ 2,000 ರೂಪಾಯಿ ಅಷ್ಟೇ. ದಯವಿಟ್ಟು ಇಲ್ಲ ಅನ್ಬೇಡ ಸೀತಾ. ಅಣ್ಣ, 2,000 ನನ್ನ ಹತ್ರ ಇಲ್ಲ. ಎಷ್ಟಿದೆ ನೋಡ್ತೀನಿ. 700 ರೂಪಾಯಿ ಇದೆ ಅಷ್ಟೇ. ಇದು ಹಬ್ಬದ ಖರ್ಚಿಗೆ ಸರಿ ಹೋಗುತ್ತೆ. ಅಯ್ಯೋ, ನಂಗೆ ಅಷ್ಟು ಬೇಡ. ಇದರಲ್ಲಿ 200 ರೂಪಾಯಿನ ನೀನೇ ಇಟ್ಕೋ. 500 ರೂಪಾಯಿ ನನಗ್ ಕೊಡು ಸಾಕು. ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೀತಾ. ನಾನು ಬರ್ತೀನಿ. ಆ 100 ರೂಪಾಯಲ್ಲೇ ನಂದು ಪಾಲಿದೆ ಕಣೆ.
ಸರ್, ಯಾರು ನೀವು? ಮೇಡಮ್ ಬಾಸ್ ಸೈನ್ ಬೇಕಾಗಿತ್ತು, ನಮ್ಮ ಮ್ಯಾನೇಜರ್ ಕಳ್ಸಿದ್ರು. ಶ್ವೇತಾ, ಯಾರಲ್ಲಿ? ಶ್ವೇತಾ, ಯಾರದು? ಬಂದವ್ರನ್ನೆಲ್ಲ ಒಳಗ್ ಬಿಟ್ಬಿಡ್ತೀಯಾ? ಏನ್ ಬೇಕಂತೆ? ಮೇಡಮ್ ಅರ್ಜೆಂಟು, ಬಾಸ್ ಸೈನ್ ಬೇಕಾಗಿತ್ತು ಮೇಡಮ್, ಆಫೀಸಿಂದ ಕಳ್ಸಿದ್ದಾರೆ. ಓ, ಆಫೀಸಿಂದನಾ? ಕೂತ್ಕೊಳ್ಳಿ, ಆ ಫೈಲ್ ಇಸ್ಕೋ. ಅವ್ರಿಗೆ ಟೀ ಕಾಫಿ ಕೊಡು. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ, ತಣಿಸಲದನೊಗೆಯುವುದು ಬಗೆ ಬಗೆಯ ಯುಕ್ತಿ. ಮನುಜನ ಏಳಿಗೆದೆಯರನ್ನು ಈ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ. ಹಬ್ಬದ ದಿನಾನು ನಿಮ್ಮನ್ನ ಕೆಲಸ ಹುಡ್ಕೊಂಡ್ ಬಂದಿದೆ ಮಾವಯ್ಯ. ಏನಮ್ಮ ಅದು? ಏನೋ ಫೈಲ್ ಬಂದಿದೆ, ಗೊತ್ತಿಲ್ಲ. ನೀವು ಜವಾಬ್ದಾರಿನೆಲ್ಲ ರಾಮನ್ ಕೈ ಕೊಟ್ಟ ಮೇಲೆ ಆಫೀಸ್ ಕೆಲಸ ನನ್ನ ಹತ್ರ ಬಂದ್ರು ನಾನಂತೂ ಕಣ್ಮುಚ್ಕೊಂಡ್ಬಿಡ್ತೀನಪ್ಪ. ನಾನೇ ನೋಡ್ತೀನಿ. ಓ, ಬೋರ್ಡ್ ಮೆಂಬರ್ಸ್ ರೆಕಮೆಂಡೇಶನ್ ಲೆಟರು. ಇದೇನಮ್ಮ ಇಷ್ಟು ದೊಡ್ಡ ಅಮೌಂಟು? ಏನಮ್ಮ ಈ ಪ್ರಾಜೆಕ್ಟ್ ಪ್ರಪೋಸಲ್ಲು ವಿಶ್ವನಿಗೆ ಗೊತ್ತಿರ್ಬೇಕಲ್ವಾ? ಏನೂ ಗೊತ್ತಿಲ್ಲ ಮಾವಯ್ಯ, ಇರಿ ಅವ್ರನ್ನೇ ಕರಿತೀನಿ. ಬೇಡ, ಇಷ್ಟು ದೊಡ್ಡ ಮೊತ್ತಕ್ಕೆ ಸೈನ್ ಹಾಕಿದ್ದಾನೆ ಅಂತಂದ್ರೆ ಗೊತ್ತಿರೋದೇ ಆಗಿರುತ್ತೆ. ಹೌದು ಮಾವಯ್ಯ. ಫ್ರೆಂಡ್, ಈಗ ಅಳೋದ್ ನಿಲ್ಸು. ನಿಂಗೆ ಏನ್ ಬೇಕು ಕೇಳು, ನಾನು ಕೊಡಿಸ್ತೀನಿ. ರಾಮ್, ದಿಸ್ ಇಸ್ ನಾಟ್ ಫೇರ್. ಅವಳಿಗೆ ಸುಮ್ಮನೆ ಪ್ರಾಮಿಸ್ ಮಾಡಬೇಡಿ ಪ್ಲೀಸ್, ನನ್ನ ಕೈ ಮುಗಿತೀನಿ. ನಿನ್ ಹತ್ರ ನಂಗೂ ಅಳು ಬರುತ್ತೆ, ಅಳ್ಬಾರ್ದು. ಓಕೆ? ಈಗಷ್ಟೇ ನನ್ನ ಯಾರು ಸಮಾಧಾನ ಮಾಡಬೇಡಿ ಅಂತ ಹೇಳ್ದೆ. ಈಗ ಹೇಳು, ಏನಾಯ್ತು? ಮಾವ ನನ್ ದುಡ್ಡು ಎಲ್ಲ ಕಿತ್ಕೊಂಡು ಹೋದ. ನಾವು ಬೆಳಗ್ಗೆಯಿಂದ ಕಲೆಕ್ಷನ್ ಮಾಡಿದ್ವಿ, ಈಗ ನನ್ನ ಹತ್ರ ಏನು ಇಲ್ಲ. ಎಲ್ಲರೂ ನನ್ ಚೀಟ್ ಮಾಡ್ತಾರೆ. ಸರಿ, ನೀನ್ ಅಳ್ಬೇಡ, ನಾನು ನಿಂಗೆ ಗಣೇಶ ತರ್ತೀನಿ, ಸರಿನಾ? ನೀವ್ ಸುಮ್ನಿರಿ ರಾಮ್, ಸ್ವಲ್ಪ ಹೊತ್ತಾದ್ಮೇಲೆ ಅವಳೇ ಸರಿ ಹೋಗ್ತಾಳೆ. ಚಿಕ್ಕ ಮಕ್ಳು ಅಳೋದನ್ನ ನೋಡಿದ್ರೆ ಹೇಗ್ ಸುಮ್ನೆ ಇರಕ್ಕಾಗುತ್ತೆ ಹೇಳಿ? ಚಿಕ್ಕ ಮಗುಗೆ ಹೇಳಿ ಅರ್ಥ ಮಾಡಿಸಿ, ಅದನ್ ಬಿಟ್ಟು ಈ ತರ ಪ್ರಾಮಿಸ್ ಮಾಡ್ತೀರಲ್ಲ. ಸರಿ, ಹಾಗಾದ್ರೆ ನಾವು ಮತ್ತೆ ಇನ್ನೊಂದ್ಸಲ ಕಲೆಕ್ಷನ್ ಮಾಡಿ ಗಣೇಶ ತರೋಣ. ಮತ್ತೆ ಇನ್ನೊಂದ್ಸತಿ ಕಲೆಕ್ಷನ್ ಮಾಡಿದ್ರೆ ಎಲ್ರು ಮಾಡಿಸ್ತಾರೆ. ಹಾಗಾದ್ರೆ ಏನ್ ಮಾಡೋದು? ಹೌದು, ನೀನು ಗಣೇಶ ಅಂಗಡಿಯಲ್ಲಿ ನಿಂತಿದ್ದ ತಾನೆ? ಆ ಗಣೇಶ ಎಷ್ಟು? ಸಿಹಿ, ಸುಮ್ನಿರೋ. ಓಕೆ, ಅವ್ರಿಗೆ ಏನ್ ಮಾತಾಡ್ಬೇಕೋ ಮಾತಾಡ್ಲಿ ಬಿಡಿ. ಫ್ರೆಂಡ್, ನೀನು ಗಣೇಶ ಕಲೆಕ್ಷನ್ಗೆ ಕಾಸು ಕೊಟ್ಟು ಮತ್ತೆ ಆಮೇಲೆ ಆ ಗಣೇಶನ ತಗೊಂಡ್ ಬರ್ಬೋದಾ? ಸುತ್ತಿ ಬಳಸಿ ಮತ್ತೆ ಅಲ್ಲಿಗೆ ಬರ್ತಾಳೆ. ಓದೇ ಬೀಳತ್ ನಿಂಗೆ. ಆಗಲ್ಲ ಅಂತ ಹೇಳಿ ನೀವ್ ಈ ಕಡೆ ಬನ್ನಿ. ಇಟ್ಸ್ ಓಕೆ, ಅವಳು ಅಂತದೇನ್ ಕೇಳಿದ್ವಲ್ಲ, ಜಸ್ಟ್ ಗಣೇಶ ಬೇಕು ಅಂತ ಕೇಳಿದಾಳೆ. ನಿಂಗ್ ಗಣೇಶ ಬೇಕು ಅಷ್ಟೇ ತಾನೆ? ಗಣೇಶನ್ ಕಲೆಕ್ಷನ್ ಆಗಿರೋ ದುಡ್ಡು ಯಾರು ಕಿತ್ಕೊಂಡೋದ್ರೆ ಏನಂತೆ? ಸಖತ್ತಾಗಿರೋ ಗಣೇಶನ ನಾನ್ ತಗೋಬರ್ತೀನಿ, ಓಕೆನಾ? ಗಣೇಶನ್ ತಗೋಬರೋ ಜವಾಬ್ದಾರಿ ನಂದು, ಹಾಗೆ ನಿನ್ನ ಹೆಲಿಕಾಪ್ಟರ್ ಕರ್ಕೊಂಡು ಹೋಗೋ ಜವಾಬ್ದಾರಿನೂ ನಂದೆ. ನಾಳೆ ನೀನ್ ಕೇಳಿದ ಗಣೇಶ ಇಲ್ಲಿರುತ್ತೆ, ಅಂಡ್ ಇಟ್ಸ್ ಎ ಪ್ರಾಮಿಸ್. ಯಾ, ಹೈ ಫೈ. ತಗೋ. ಹಲೋ. ಹಲೋ ಫ್ರೆಂಡ್. ಯಾ ಬಡಿ, ವಾಟ್ಸ್ಆಪ್? ಸಾರಿ ಫ್ರೆಂಡ್, ನನ್ಗೋಸ್ಕರ ನೀನು ಕಷ್ಟಪಡೋದೆಲ್ಲ ಬೇಡ. ನಾವೆಲ್ಲ ಸೇರ್ಕೊಂಡು ಮಣ್ಣಿನ ಗಣೇಶ ಮಾಡ್ತೀವಿ. ನನ್ನಿಂದ ನಿನ್ ಕಷ್ಟ ಆದ್ರೆ ನನಗ್ ಬೇಜಾರಾಗುತ್ತೆ. ಬಾಯ್. ಇದನ್ನೆಲ್ಲ ಯಾರ ಅಮ್ಮ ಹೇಳ್ಕೊ. ಹೇ ಹಲೋ, ಸಿ ಈಗ ನೀನು ಒಳ್ಳೆ ಹುಡುಗಿ,
ಇದೆ ಲೀಡರ್ ಲಕ್ಷಣ. ಲಕ್ಷಣ ಅಂದ್ರೆ ದೇವರ ತಾನೆ. ಅದು ಲಕ್ಷ್ಮಣ, ಲಕ್ಷಣ ಅಂದ್ರೆ ಗುಡ್ ಕ್ವಾಲಿಟಿ ಅಂತ. ಈಗ ನಿನ್ ಫ್ರೆಂಡ್ಸ್ ಜೊತೆ ಹೋಗಿ ಮಣ್ಣಿನ ಗಣೇಶ ಮಾಡ್ತೀಯಾ? ಸೀತಾ ಅವರೇ ಅವಳಿಗೆ ಸಮಾಧಾನ ಮಾಡಿ ಹೀಗೆ ಹೇಳ್ಸಿರ್ತಾರೆ. ನಮ್ದು ಅಂತ ನಾವು ಒಪ್ಕೊಂಡ್ಮೇಲೆ ಅದ್ ನಮ್ಮಿಂದ ದೂರ ಆದ್ರೆ ಅದಕ್ಕಿಂತ ಆಗೋ ಸಂಕಟ. ಆದ್ರೂ ಅಷ್ಟು ಚಿಕ್ಕ ವಯಸ್ಸಿಗೆ ಅದನ್ನೆಲ್ಲ ತಗೊಳಕ್ ಹೇಗೋ ಸಾಧ್ಯ? ಈಗ್ಲೂ ನೋಡು ಎಷ್ಟು ಮೆಚೋರ್ಡ್ ಆಗಿ ಅವ್ರ ಅಮ್ಮಂಗ್ ಬೇಜಾರಾಗ್ಬಾರ್ದು ಅಂತ ನನ್ನ ಹತ್ರ ಹೀಗೆ ಹೇಳಿದಾಳೆ. ಆಯ್ತಪ್ಪ, ಈಗ ನೀನೇನ್ ಮಾಡ್ತೀಯ? ಅವಳ ಮನ್ಸಲ್ಲಿ ಏನಿದೆ ಅಂತ ಗೊತ್ತು. ಈಗ ಅವಳು ಕೇಳಿದನ್ನ ನಾನು ಕೊಡ್ಸಿಲ್ಲ ಅಂದ್ರೆ ಆ ಗಣಪತಿ ಕೂಡ ನನ್ನ ಕ್ಷಮಿಸಲ್ಲ. ಶಬಾಸ್, ಈಗ್ಲೇ ಒಂದ್ ಫೋನ್ ಮಾಡಿ ಕರೆಸ್ಲಾ? ಆ ಗಣೇಶನ್ನ ಒಂದು ಲಾರಿಲಿ ಹಾಕೊಂಡು ವಠಾರದ ಮುಂದೆ ಹೋಗಿ ನಿಲ್ಸ್ಬೋಣ, ಏನಂತ್ಯ? ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಕಣ, ಹೂವನ್ನು ಗಣೇಶನ್ ಕರ್ಸ್ಬೋಣ. ಮಾರಾಯ, ಈಗ ತಗೊಂಡೋದ್ರೆ ಸಿಹಿ 100% ಖುಷಿಯಾಗಿರ್ತಾಳೆ. ಆದ್ರೆ ಸೀತಾ ಅವ್ರಂತೂ ಡೆಫಿನೆಟ್ ಆಗಿ ಕ್ಲಾಸ್ ತಗೋತಾರೆ. ಒಂದ್ ಲಂಚ್ ಬಾಕ್ಸ್ಗೆ ಅವ್ರು ಹೇಗ್ ರಿಯಾಕ್ಟ್ ಮಾಡೋರು ಅಂತ ಗೊತ್ತು ತಾನೆ. ಮತ್ತೆ ಹೆಂಗೋ ಜೀವನ. ಮಗ, ಒಂದ್ ಸೂಪರ್ ಐಡಿಯಾ ಮಗ. ಅಷ್ಟೇ, ಸಿಂಪಲ್, ಸೂಪರ್ ಮಗ, ಒಳ್ಳೆ ಐಡಿಯಾ. ನಾವು ಗೊತ್ತಲ್ಲ, ಹೋಗ್ತಾ ಹೋಗ್ತಾ ಸುಳ್ಳಿನ ಸರ್ಪಳಿ ದೊಡ್ಡದಾಗ್ತಾನೆ ಇದೆ. ಮಗ, ಒಂದ್ ಸುಳ್ಳಿಂದ ಯಾರಿಗಾರು ತೊಂದರೆ ಆಗುತ್ತಂದ್ರೆ ಅದು ತಪ್ಪೆ. ಆದ್ರೆ ಆ ಸುಳ್ಳಿಂದ ಎಷ್ಟೋ ಜನ ಖುಷಿಯಾಗಿರ್ತಾರೆ ಅಂದ್ರೆ ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಸದ್ಯಕ್ಕೆ ನಂಗೆ ಸಿಹಿ ಖುಷಿನೇ ಮುಖ್ಯ. ಯಾರದು ಮಣ್ಣಿನ ಗಣೇಶ ಮಾಡಿರೋದು? ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ. ಅದ್ ಕ್ಯೂಟ್ ಇದೆಯಾ ಫ್ರೆಂಡ್? ನೋಡು, ನಮ್ ಗಣೇಶ ಗುರ್ತೇ ಸಿಗ್ತಿಲ್ಲ. ಮತ್ ಹೇಗ್ ಪ್ರೈಸ್ ಬರುತ್ತೆ? ಯಾರು ಹೇಳಿದ್ದು ಗಣೇಶ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ? ಅದೆಲ್ಲ ನಾವೇ ಮಾಡ್ಕೊಂಡಿರೋ ರೂಲ್ಸ್. ಮನ್ಸಿಟ್ ಪೂಜೆ ಮಾಡಿದ್ರೆ ಕಲ್ಲಲ್ಲಿ ಕೂಡ ದೇವ್ರು ಕಾಣ್ತಾನೆ. ಹೋಗು ಫ್ರೆಂಡ್, ನೀನು ಹಿಂಗ್ ಹೇಳ್ಬಿಟ್ರೆ ಪ್ರೈಸ್ ಸಿಗುತ್ತಾ? ಇವಾಗ ಏನ್ ನಿನ್ಗೆ ಚೆನ್ನಾಗಿರೋ ಗಣೇಶ ಕೂರ್ಸ್ಬೇಕು ಅಷ್ಟೇ ತಾನೆ? ಹೌದು. ಡೋಂಟ್ ವರಿ, ನಮ್ಮ ಹತ್ರ ಅದಕ್ಕೆ ತುಂಬಾನೇ ಟೈಮ್ ಇದೆ. ನಮ್ಮ ಹತ್ರ ಟೈಮು ಇಲ್ಲ, ದುಡ್ಡು ಇಲ್ಲ, ಗಣೇಶನೂ ಇಲ್ಲ. ನಿನಗ್ ನನ್ ಮೇಲೆ ನಂಬಿಕೆ ಇದೆ ತಾನೆ? ಹಾಗಾದ್ರೆ ನಾವು ಲಾಸ್ಟ್ ಮೊಮೆಂಟ್ ವರ್ಗು ಯಾವಾಗ್ಲೂ ಫೈಟ್ ಮಾಡ್ಬೇಕು. ನಮಗ್ ನಾವು ಸೋತ್ವಿ ಅಂತ ಯಾವತ್ತೂ ಅನ್ಕೋಬಾರ್ದು, ಓಕೆನಾ? ಸೋಲೋದು ತಪ್ಪು ಅಂತ ಯಾರು ಹೇಳಿದ್ರು ರಾಮ್? ಮಕ್ಳು ಎದ್ದು ಬಿದ್ದು ನಡೆಯಕ್ ಕಲ್ತಾಗ್ಲೇ ಅಲ್ವಾ ಅವ್ರು ಓಡಕ್ ಆಗೋದು. ಅವ್ರು ಯಾವಾಗ್ಲೂ ಗೆಲ್ತಾನೆ ಇರ್ಬೇಕು ಅಂತಿಲ್ಲ. ಕಾಂಪಿಟೇಷನ್ ಅಲ್ಲಿ ಅವ್ರು ಗೆಲ್ಬೇಕು ಅಂತ ನೀವ್ ದುಡ್ಡು ಖರ್ಚು ಮಾಡಕ್ ಹೊರಟಿದ್ದೀರಾ? ಇದು ಒಳ್ಳೆ ಕಥೆ ಆಯ್ತಲ್ಲ. ಸೋಲ್ಬಾರ್ದು ಅಂತ ನಾನು ಯಾವತ್ತೂ ಹೇಳಿಲ್ಲ. ಆದ್ರೆ ಕಾಂಪೀಟ್ ಮಾಡದೆ ಸೋಲ್ ಒಪ್ಕೋಬಾರ್ದು ಅಂತ ಹೇಳ್ತಾ ಇದೀನಿ ಅಷ್ಟೇ. ನೀವು ನೋಡಿದ್ರೆ ಸೋಲ್ಗಿಂತ ಖರ್ಚಿನ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತೀರಾ. ಏನೇ ಹೇಳಿದ್ರು ಲಾಸ್ಟ್ ಅಲ್ಲಿ ದುಡ್ಡಿನ ವಿಷಯಕ್ಕೆ ಬರ್ತೀರಾ. ನೀವು ಏನ್ ಬೇಕಿದ್ರು ಅನ್ಕೊಳ್ಳಿ, ಅವರು ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅಂತ ಇರೋಬ್ಬರ ದುಡ್ಡನ್ನೆಲ್ಲ ಸುರ್ದು ಗಣಪತಿ ತರೋದು ಚೆನ್ನಾಗಿರಲ್ಲ. ಹಂಗಾದ್ರೆ ನಮ್ ದುಡ್ಡ ವಾಪಸ್ ಕೊಡ್ಸು. ಇವಾಗೇನು ದುಡ್ಡು ಖರ್ಚು ಮಾಡಬಾರ್ದು ಅಷ್ಟೇ ತಾನೆ? ನಾನು ನಮ್ ಫ್ರೆಂಡ್ ಸೇರಿ ಕಲೆಕ್ಷನ್ ಮಾಡೋಣ, ಓಕೆನಾ? ಫ್ರೆಂಡ್, ಒಂದ್ಸಲ ದುಡ್ಡು ಕೊಡೋದೇ ಹೆಚ್ಚು. ಇನ್ ಎರಡನೇ ಸಲ ಹೋದ್ರೆ ನಮ್ಮ ಹತ್ರನೇ ದುಡ್ಡು ಕೇಳ್ತಾರೆ. ಒಳ್ಳೆ ಮನ್ಸಿಂದ ಕೇಳ್ಕೊಂಡ್ರೆ ಆ ಭಗವಂತನೇ ದಾರಿ ತೋರಿಸ್ತಾನೆ. ಬನ್ನಿ ನಮ್ ಲಕ್ನ ಟ್ರೈ ಮಾಡೋಣ ಇವತ್ತು. ಫ್ರೆಂಡ್, ದುಡ್ಡು ಸಿಗ್ಲಿಲ್ಲ ಅಂದ್ರೆ ನಾನೇ ಗಣೇಶನ್ ವೇಷ ಹಾಕೊಂಡು ಕೂತ್ಕೊಂಡ್ಬಿಡ್ತೀನಿ. ಬನ್ನಿ ನಮ್ ಲಕ್ ಟ್ರೈ ಮಾಡೋಣ. ಓಕೆ, ಕಮ್ ಆನ್ ಬಾಯ್ಸ್ ಅಂಡ್ ಗರ್ಲ್ಸ್, ಫಾಲೋ ಮೀ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ವಿದ್ಯಾ ಗಣಪತಿಗೆ ಜೈ, ವಿದ್ಯಾ ಗಣಪತಿಗೆ ಜೈ, ವಿದ್ಯಾ ಗಣಪತಿಗೆ ಜೈ. ಓಕೆ ಕೊಡಿಲಿ ಮಕ್ಕಳು ಗಣೇಶನ್ಗೆ, ಏರಿಯಾ ಗಣೇಶನ್ಗೆ. ಬಾಬಾ ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಹೋಗೋಣ. ವಿದ್ಯಾ ಗಣಪತಿಗೆ, ಮಕ್ಕಳು ಗಣೇಶನ್ಗೆ, ನಮ್ಮ ಏರಿಯಾ ಗಣೇಶನ್ಗೆ.
ಒಂದಿಪೆ ನಿಮಗೆ ಗಣನಾಥ ಮೊದಲೊಂದಿಪೆ ನಿಮಗೆ ಗಣನಾಥ ಆದಿಯಲ್ಲಿ ಧರ್ಮಜನು ಪೂಜಿಸಿ ನಿಮ್ಮಯ ಪಾದ ರಾಜ್ಯಗಳ ಪೊಂದಿದ ಗಣನಾಥ ಮೊದಲೊಂದಿಪೆ ನಿಮಗೆ ಗಣನಾಥ. ನಿನ್ನಿಂದಾಗಿ ನಮ್ಮ ಒಟ್ಟಾರಕ್ಕೆ ಇಷ್ಟು ದೊಡ್ಡ ಗಣೇಶನ್ ಕಟ್ಸ್ದಂಗ ಆಯ್ತಪ್ಪ. ಪ್ರತಿ ವರ್ಷ ದೊಡ್ಡ ಗಣಪತಿ ನೋಡ್ಬೇಕು ಅಂದ್ರೆ ಪಕ್ಕದ ರೋಡ್ಗೆ ಹೋಗ್ಬೇಕಾಗಿತ್ತು. ಈ ವರ್ಷ ನಮ್ಮ ಒಟ್ಟಾರಕ್ಕೆ ಬರೋಂಗಾಯ್ತು ನೋಡಿ. ಅಲ್ವಾ ಮತ್ತೆ ಏನೇ ಆದ್ರೂ ಇದು ನಿನ್ ಸಾಧನೆನೇ ರಾಮ್. ಅಯ್ಯೋ ಸರ್, ಇದು ನನ್ ಸಾಧನೆ ಏನೂ ಇಲ್ಲ. ಸಿಹಿ ಮನ್ಸ್ ಮಾಡ್ತಾ ಇದ್ರೆ ಇದೆಲ್ಲ ಏನು ಆಗ್ತಾನೆ ಇರಲಿಲ್ಲ. ಆಕ್ಚುಯಲ್ ಕ್ರೆಡಿಟ್ ಗೋಸ್ ಟು ಸಿಹಿ ಮತ್ತೆ ಸಿಹಿ ಫ್ರೆಂಡ್ಸ್ಗೆ. ನನ್ ಫ್ರೆಂಡ್ಸ್ ಅಂದ್ರೆ ಅವರಲ್ಲಿ ನೀನು ಸೇರ್ತೀಯ ಫ್ರೆಂಡ್. ಸಿಹಿ, ನಮ್ ಗಣಪತಿ ನೋಡಕ್ಕೆ ಪ್ರೈಸ್ ಕೊಡೋರು ಬರ್ತಿದ್ದಾರೆ. ಅದಕ್ಕೆ ನಾವು ನಮ್ ಗಣಪತಿ ಬಗ್ಗೆ ಮಾತಾಡ್ಬೇಕು. ಫ್ರೆಂಡ್ಸ್, ಗಣಪತಿ ಬಗ್ಗೆ ಮಾತಾಡ್ಬೇಕಂತೆ. ನೀನೇ ಮಾತಾಡು. ನೀವೆಲ್ರೂ ಸೇರಿ ಮಾತಾಡಿ. ನೀವ್ ಸರಿ ಇದ್ದೀರಾ ನೋಡಿ. ಮಕ್ಳಿಗೆ ಹೇಳಿದ್ರೆ ಅವ್ರೇನ್ ಮಾತಾಡ್ತಾರೆ? ಅವ್ರ ಮಕ್ಳು ಅವ್ರಿಗೇನ್ ಗೊತ್ತಾಗತ್ತೆ? ಅರೆ, ನನ್ ಫ್ರೆಂಡ್ ಎಲ್ಲ ಗೊತ್ತು. ಫ್ರೆಂಡ್ ಓಕೆನಾ? ಓಕೆ. ದೇವ್ರೆ, ಸೀತಮ್ಮನ್ಗೆ ದುಡ್ಡು, ನನ್ಗೆ ಹೆಲಿಕಾಪ್ಟರ್ ರೈಡು 2 ಕೊಡ್ಸು ಪ್ಲೀಸ್, ಮರಿಬೇಡ. ಹೇಳಿದ ಮಾತನ್ನೆಲ್ಲ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದೆ ಗೊತ್ತಾ ನೀನು? ಬರ್ತಾ ಬರ್ತಾ ಬ್ಯಾಡ್ ಗರ್ಲ್ ಆಗ್ತಿದ್ಯಾ. ಸೀತಮ್ಮ ಎಷ್ಟು ಅಳ್ತಾ ಇದ್ರು ಗೊತ್ತಾ? ಈಗ್ಲೂ ನೀನು ಉಪವಾಸ ಸತ್ಯಾಗ್ರಹನ ಮುಂದುವರಿಸ್ತೀಯಾ? ಇನ್ಮೇಲೆ ಹೀಗೆಲ್ಲ ಮಾಡಬಾರ್ದು, ಓಕೆನಾ? ಶುಗರ್ ಲೆವೆಲ್ ಸಿಕ್ಕಾಬಟ್ಟೆ ಕಮ್ಮಿ ಆಗಿದೆ, ಸ್ವಲ್ಪ ನೋಡ್ಕೊಳ್ಳೋದಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗೋಗಿದ್ರೆ ಹಾಸ್ಪಿಟಲೈಸ್ ಆಗ್ಬೇಕಾಗಿತ್ತು, ಗೊತ್ತಾ? ಹೊಸದಾಗಿ ಸುಳ್ಳು ಹೇಳೋದೆಲ್ಲ ಕಲ್ತಿದ್ದಾಳೆ ಡಾಕ್ಟರ್. ನನ್ ಮುಂದೆ ತಿಂಡಿ ಹಾಕ್ಸ್ಕೊಂಡು ಹೋಗ್ತಾಳೆ, ಆಮೇಲೆ ತಿನ್ನೋದೇ ಇಲ್ಲ. ನನಗೆ ಹೇಗ್ ಗೊತ್ತಾಗ್ಬೇಕು? ಸಿಹಿ, ಈಗೆಲ್ಲ ಮಾಡ್ತಾರಾ? ಈಗ ಅಮ್ಮನ್ಗೆ ಸಾರಿ ಕೇಳು. ಅವಳೇನ್ ಸಾರಿ ಕೇಳೋದ್ ಬೇಡ ಡಾಕ್ಟರ್, ನನ್ ಮಾತು ಕೇಳಿದ್ರೆ ಸಾಕು. ಸಾರಿ ಸೀತಮ್ಮ. ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಅಲ್ವಾ? ಪ್ರಾಮಿಸ್ ಮಾಡು. ಪ್ರಾಮಿಸ್ ಮಾಡು. ನೀನ್ ಹೀಗೆಲ್ಲ ಮಾಡಿದ್ರೆ ನನಗೂ ಪ್ರಾಬ್ಲಮ್ ಆಗುತ್ತೆ. ಪ್ರಾಮಿಸ್ ಮಾಡು. ಗುಡ್ ಗರ್ಲ್. ಥ್ಯಾಂಕ್ ಯು ಡಾಕ್ಟರ್. ಬಾಯ್. ಏನಾಯ್ತು ಬಂಗಾರಿ, ಯಾಕೆ ಅಳ್ತಿದ್ಯಾ? ಸಿಹಿ, ಏನಾಯ್ತೆ ಹೇಳು. ಹೇಳು ಫ್ರೆಂಡ್. ಮೇಲೆ ಹೆಲಿಕಾಪ್ಟರ್ ಹೋಗಕ್ಕಾಗಲ್ಲ. ಯಾರು ಹೇಳಿದ್ದು? ದೇವನ್ ಮೇಲೆ ಕೋಪ ಮಾಡ್ಕೊಂತಾನೆ. ನನ್
ಸಿಹಿ ಪುಟ್ಟ ಮೇಲೆ ಯಾರು ಕೋಪ ಮಾಡ್ಕೊಳಕ್ ಚಾನ್ಸೇ ಇಲ್ಲ. ಅವ್ನ್ ಕೋಪ ಮಾಡ್ಕೊಂಡ್ರೆ ಅವ್ನ್ ದೇವ್ರೇ ಅಲ್ಲ. ಇಲ್ಲ ಫ್ರೆಂಡ್, ಕೋಪ ಮಾಡ್ಕೊಂತಾನೆ. ಉಪವಾಸ ಎಲ್ಲ ಹಾಳಾಯ್ತು. ನಾ ಹೆಣ್ಮೇಲಿಂದ ಹೆಲಿಕಾಪ್ಟರ್ ಹೋಗಕ್ ಆಗಲ್ಲ. ಹೆಲಿಕಾಪ್ಟರ್ ನಲ್ಲಿ ಹೋಗೋದಕ್ಕೆ ಉಪವಾಸ ಮಾಡ್ತಿದ್ಯಾ? ಬರ್ತಾ ಬರ್ತಾ ನಿನ್ ಹಠ ಜಾಸ್ತಿ ಆಗ್ತಿದೆ ಸಿಹಿ. ದೊಡ್ಡವ್ರು ಮಾಡೋದ್ನೆಲ್ಲ ಮಾಡಕ್ ಹೋಗ್ತಿದ್ಯಾ ನೀನು? ಬಾಳೆ. ನನ್ ಫ್ರೆಂಡ್ ನಿಜವಾಗ್ಲೂ ತಟಿನೇ. ಯಾಕೋ ನೀನ್ ನನ್ಗೆ ಹೇಳಿಲ್ಲ? ಇದಾರೆ ಬನ್ನಿ. ಎಲ್ಲಿಗೆ? ಏನು ಕ್ವೆಶ್ಚನ್ ಮಾಡಬೇಡಿ, ಜಸ್ಟ್ ಕಮ್.